ಪರಿಸರ ಗಣೇಶ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ದಯವಿಟ್ಟು ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳನ್ನು ಬಳಕೆ ಮಾಡಿ. POP ಗಣಪತಿ ಮೂರ್ತಿಗಳನ್ನು ಆದಷ್ಟು ಅಲ್ಲ ಬಳಸಲೇಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಪರಿಸರವನ್ನು ಉಳಿಸಿ ಬೆಳೆಸಿ. ಗಣೇಶ ಚತುರ್ಥಿ ಇಂದು ನಾಡಿನೆಲ್ಲೆಡೆ ಸಡಗರ ಸಂಭ್ರಮದೊಂದಿಗೆ ಆಚರಣೆ ಮಾಡಲಾಗ್ತಾ ಇದೆ. ಸೊ ನಾವು ಕೂಡ ನಮ್ಮ ಕಚೇರಿಯಲ್ಲಿ ಗಣೇಶ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ, ಅವರನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಅವರು ಹೇಗೆ ಆಚರಣೆ ಮಾಡ್ತಾರೆ, ಹಾಗೆ ನಮ್ಮ ಸಮಾಜಕ್ಕೆ ಗಣೇಶನ ಹಬ್ಬದ ಕೊಡುಗೆ ಏನೇನಿದೆ, ಅಂದರೆ ಯಾವ ರೀತಿ ಆಚರಣೆ ಮಾಡಬೇಕು, ನಮ್ಮ ಪರಿಸರವನ್ನು ಯಾವ ರೀತಿ ಉಳಿಸಿಕೊಳ್ಬೇಕು ಅನ್ನೋದರ ಕುರಿತಾಗಿ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ಮೊದಲನೇದಾಗಿ ನನ್ನ ಜೊತೆ ಇದ್ದಾರೆ ಗೃಹಿಣಿಯಾಗಿರುವ ಸುಮಾ ಕಿರಣ್ ರವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಮತ್ತೊಬ್ಬ ಗೃಹಿಣಿಯಾಗಿರುವ ರಾಧಾರವರು ಇದ್ದಾರೆ. ಮೇಡಮ್ ನಿಮಗೂ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಿಮ್ಮಿಬ್ಬರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುಮಾ ಅವರೇ, ಹೇಳಿ, ನೀವು ಹೇಗೆ ಗಣೇಶ ಹಬ್ಬವನ್ನು ಆಚರಣೆ ಮಾಡ್ತೀವಿ? ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಸ್ಟುಡಿಯೋಗೆ ಬಂದಿದ್ದೀರಾ ಹಬ್ಬದ ದಿನ. ಸೊ ಸ್ಪೆಷಲಿ ನಿಮ್ಮಿಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ಯೂಶಲಿ ಗೃಹಿಣಿಯರಿಗೆ ಹಬ್ಬದ ದಿನ ಅಂದರೆ ಕುತ್ಕೊಳ್ಳೋದಕ್ಕೂ ಕೂಡ ಪುರ್ಸೊತ್ತಿರೋದಿಲ್ಲ. ಸೊ ನೀವು ಹಬ್ಬ ಮುಗಿಸಿ ನಾವು ಕರೆದಿದ್ದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ. ಮೊದಲನೇದಾಗಿ ನಿಮ್ಮ ಹಬ್ಬ ಯಾವ ರೀತಿ ಜರುಗ್ತು ಅಂತ? ಮೊದಲನೇದಾಗಿ ಸ್ವರ್ಣಗೌರಿ ಮತ್ತು ಗಣೇಶನ ಹಬ್ಬದ ಶುಭಾಶಯಗಳು ನಿಮಗೆ, ನಿಮ್ಮ ಫುಲ್ ಟೀಮ್ ಜಿ ಕುಟುಂಬದವ್ರಿಗೆ. ನಮ್ಮನ್ನು ಕರ್ಸ್ಕೊಂಡಿದ್ದೀರಲ್ಲ, ಅದಕ್ಕೆ ನಮಗೆ ಇಲ್ಲಿಗೆ ಬರೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಫಸ್ಟ್ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇವತ್ತು ಎಂಥ ಒಳ್ಳೆಯ ದಿನ ನಮ್ಗೆ ಅವಕಾಶ ಸಿಕ್ಕಿದೆ ಅಂದರೆ ಅದು ವಿ ಆರ್ ಥ್ಯಾಂಕ್ಫುಲ್ ಟು ದ ಗಾಡ್. ಹೌದು. ಸೊ ಈ ಹಬ್ಬಕ್ಕೆ ನಾವು ಆ್ಯಕ್ಚುಲಿ 1 ವರ್ಷದಿಂದ ವೆಯ್ಟ್ ಮಾಡ್ತಾ ಇರ್ತೀವಿ. ಏನು ಅಂದರೆ ಇದೊಂದೇ ಹಬ್ಬ ಅನಿಸುತ್ತೆ ನನಗೆ, ಇಡೀ ಇಂಡಿಯಾಲಿ ಒಟ್ಟಿಗೆ ಒಂದೇ ದಿನ ಮಾಡೋ ಅಂಥ ಹಬ್ಬ ಇದು. ಆಮೇಲೆ ಡಿಫ್ರೆಂಟ್ 3 days 4 days ಅದು ಬೇರೆ, ಬಟ್ ಒಂದೇ ದಿನ ಮಾಡೋದು ಗಣೇಶ ಹಬ್ಬ ಒಂದೇ. ಸೊ ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಅದು ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ, ಫಸ್ಟು ಸ್ವರ್ಣಗೌರಿ ಭಾದ್ರಪದ ಮಾಸದ 3ನೇ ದಿನ ಸ್ವರ್ಣಗೌರಿ ವ್ರತ ಆಚರಿಸಿ ಬಾಗಿನ ಕೊಟ್ಟು ದೇವರಿಗೆ, ಮತ್ತು ಇವತ್ತು ಗಣೇಶನ ಹಬ್ಬನ ಆಚರಿಸಿ ಕಡುಬು ಮಾಡಿ ಎಲ್ಲ ಮಾಡಿ. ಸೊ ತುಂಬಾ ಅದೊಂಥರ ಒಳ್ಳೆ ಫೀಲಿಂಗ್. ಯಾಕಂದರೆ ನಮ್ಗೆ ಯಾವಾಗ ಒಳ್ಳೆ ಫೀಲಿಂಗ್ ಬರುತ್ತೆ ಅಂದರೆ, ನಮ್ಮ ಮನಸ್ಸಿನಲ್ಲಿ ನಾವು ಒಳ್ಳೆಯದನ್ನು ತುಂಬಿಕೊಂಡು ಎಲ್ಲರೂ ಒಳ್ಳೇದಾಗಲಿ ಅಂತ ನಾವು ಬಯಸಿದಾಗ, ಸೊ ಆವತ್ತಿನ ದಿನ ಫೀಲಿಂಗ್ ಆಗಲಿ, ನಮ್ಮ ಇಡೀ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸಿಕೆ. ಸೊ ಹಬ್ಬಗಳನ್ನ ಮಾಡಿದಾಗ ಒಂಥರ ತುಂಬ ಒಳ್ಳೆ ಫೀಲಿಂಗ್ ಬರುತ್ತಮ್ಮ. ನಿಜ ನಿಜ. ನಮ್ಮ ಕಲ್ಚರ್ನ ನಾವು ಎತ್ತಿ ಹಿಡಿಬೋದು. ರಾಧಾ ಅವರು, ಹೇಳಿ, ನೀವು ಹಳ್ಳಿಯವರು ಅಂತ ನಮಗೆ ಕೇಳಿ ತುಂಬ ಖುಷಿ ಆಯಿತು. ಎಸ್ಪೆಷಲಿ ಹಳ್ಳಿಗಳಲ್ಲಿ ಹಬ್ಬವನ್ನು ಇನ್ನೂ ನಾವು ಧಾಮ್ ಧೂಮ್ ಅಂತ, ಅದು ಬೇರೆ ಗಣೇಶನ ಹಬ್ಬ ಬೇರೆ, ಸೊ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತೀವಿ. ಸೊ ನೀವು ಹೇಗೆ ಆಚರಣೆ ಮಾಡ್ತೀರಾ? ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಒಂದು ಸಂಭ್ರಮ ಮೇಡಮ್. ಹಬ್ಬ ಅಂದರೆ ಹೆಣ್ಮಕ್ಳಿಗಂದ್ರೆ ಒಂಥರ ಖುಷಿ, ಏನೋ ಒಂದು ಓಡಾಟ, ಮನೇಲಿ ಸಂಭ್ರಮ ಇರುತ್ತೆ, ಮಕ್ಳುಗಳು ಇರುತ್ತೆ, ಒಂಥರ ಏನೋ ಖುಷಿ ಇರುತ್ತೆ, ಮತ್ತು ಮಕ್ಳುಗಳೆಲ್ಲ ಬರುತ್ತೆ ಹಬ್ಬಕ್ಕೆ. ಹಂಗಾಗಿ ನಮಗೆ ಖುಷಿ ಇರುತ್ತೆ. ಅಂದರೆ ವೆರೈಟಿ ತಿಂಡಿ ಮಾಡ್ಬೋದು, ಹೋಳ್ಗೆ ಮಾಡ್ಬೋದು. ಬೆಳಗ್ಗೆ ಎದ್ದು ಹೋಗಿ ಗಂಗೆ ಹೋಗಿ ಪೂಜೆ ಮಾಡ್ಕೊಂಡು ಎಲ್ಲ ಬಿನ್ಗೆ ನೀರು ತಗೊಂಡು ಬರ್ಬೋದು. ಅದೇ ಒಂದು ಸಂಭ್ರಮ ಆಗಿರುತ್ತೆ ಮಕ್ಳಿಗೆ, ನಮಗೆಲ್ಲ ಖುಷಿಯಾಗಿರುತ್ತೆ ಅನ್ನೋದೇ ಒಂದು ಖುಷಿ. ಸೊ ನಿಮ್ಮ ಕಡೆ ಗಣೇಶ ಹಬ್ಬಕ್ಕೆ ಏನು ಸ್ಪೆಷಲ್ ಅಂದರೆ ಮೇಡಮ್, ಕಾಯಿ ಕಡುಬು ಮಾಡ್ತಿದ್ವಿ, ಹೋಳ್ಗೆ ಮಾಡ್ತೀವಿ. ಗೌರಿ ಬಂದ ದಿನ ಹೋಳ್ಗೆ, ಗಂಗೆ ಪೂಜೆ ಮಾಡ್ಕೊಂಡು ಗಂಗೆ ಬಾಗ್ನಗಳು ತಗೊಂಡು ಗೌರಮ್ಮನ ತಗೊಂಬರ್ತಿದ್ವಿ. ಗಣೇಶನ ಮುಂದೆ ಕಾಯಿ ಕಡುಬು ಎಲ್ಲ ಮಾಡ್ತೀವಿ, ಗಣೇಶಂಗೆ ಮಾಡ್ತೀವಿ. ಗಣೇಶನ ಗೌರಮ್ಮನ ಕುಣಿಸಿ ಎಲ್ಲ ಪೂಜೆ ಮಾಡೋಕ್ಕೆ ಸಂಭ್ರಮ, ಅದೇ ಒಂದು ಸಂಭ್ರಮ ಇರುತ್ತೆ ಮೇಡಮ್. ಈ ವರ್ಷನೂ ಗಣೇಶ ಮೂರ್ತಿನ ಕೂರಿಸಿದ್ರ? ಕೂರಿಸಿದ್ದೀವಿ ಮೇಡಮ್. ಸೊ ಯಾವ ಮೂರ್ತಿಯನ್ನ ತಗೊಂಬಂದ್ರಿ? ಗಣೇಶ ಮಾಮೂಲಿ ಸಿಂಪಲ್ ಗಣೇಶ. ಅಂದ್ರೆ POP ಗಣೇಶನ ಮಣ್ಣಿನ ಮೂರ್ತಿ? ಮಣ್ಣಿನ ಮೂರ್ತಿನೇ ಮಾಡಿರೋದು ಈ ಸರಿ. ಮಣ್ಣಿನ ಮೂರ್ತಿ ಅಂದರೆ ಆ್ಯಕ್ಚುಲಿ ನಾವು ನಮ್ಮದು ಹ್ಯಾಂಡ್ಸ್ ಫಾರ್ ಸೊಸೈಟಿ ಅಂತ NGO ಬೇರೆ ಇದೆ ಅಲ್ಲ, ನಾವು ಈ ಹಬ್ಬ ಆಚರಿಸೋ ಮುಂಚೆ 3 days ಮುಂಚೆ ನಾವು ಒಂದು ಶೆಲ್ಟರ್ ಹೋಮ್ ಚಿಲ್ಡ್ರನ್ ಹತ್ರ ಒಂದು 150ರಿಂದ 200 ಜನ ಮಕ್ಕಳ ಹತ್ರ ಫಸ್ಟ್ ಗಣೇಶ ಹಬ್ಬನ ಆಚರಿಸಿದ್ದೀವಿ. ಅದು ಹೇಗೆ ಆಚರಿಸಿದ್ವಿ ಅಂದರೆ, ಅವ್ರ ಹತ್ರ ಗಣೇಶನ ಮಾಡಿಸಿ, ಕ್ಲೇ ಗಣೇಶನ ಮಾಡಿಸಿ, ನಾವು ಅವ್ರಿಗೆ ಹೇಳ್ಕೊಡೋದಿರಲಿ, ಆ ಮಕ್ಕಳ ಹತ್ರ ನಾವು ಕಲ್ತ್ಕೊಂಡು ಆ ಮಕ್ಕಳು ಮಾಡಿರೋ ಗಣೇಶಗಳನ್ನ ನಾವು ತೊಗೊಂಬಂದು ಅದನ್ನ ಇವತ್ತು ಪೂಜೆಗಿಟ್ಟು ನಾವು ಪೂಜೆ ಮಾಡಿದ್ದೀವಿ. ಸೊ
ತುಂಬ ಖುಷಿ ಅನಿಸುತ್ತೆ. ಆ್ಯಕ್ಚುಲಿ ಎಕೋ ಫ್ರೆಂಡ್ಲಿ ಗಣೇಶಸ್ ಅಂದರೆ ನಾವು POP ಆಗಲಿ ಅದಕ್ಕೆ ಪೇಂಟಿಂಗ್ ಆಗಲಿ ಅದು ಯಾವುದು ಬೇಡ. ಮೊದಲ ಕಾಲದಲ್ಲಿ ಪಿಲ್ಲರಾಯ್ಡು ಅಂತ ನಮಗೆ ಇದ್ದಿದ್ದು, ಅದು ಅವಾಗೆಲ್ಲ ಪೊಲ್ಯೂಷನ್ನು ಇಲ್ಲ ಏನಿಲ್ಲ. ಇಟ್ ವಾಸ್ ರಿಯಲಿ ನೇಚರ್ ತುಂಬ ಚೆನ್ನಾಗಿರ್ತಾ ಇತ್ತು. ಇವಾಗ ಫ್ಯಾನ್ಸಿ ಗಣೇಶಗಳು ಎಲ್ಲ ಬಂದ ಮೇಲೆ ನಾವು ಹಬ್ಬ ಮಾಡೋದಕ್ಕಿಂತ ವಿ ಆರ್ ಎಕ್ಸ್ಪ್ಲಾಯ್ಟಿಂಗ್ ದ ನೇಚರ್ ಅನ್ಸುತ್ತೆ. ನಿಜ ನಿಜ. ಅಂದ್ರೆ ಒಂದು ಕಡೆ ಹಬ್ಬ ಬಂತು ಅನ್ನೋ ಖುಷಿ ಬೇರೆ, ಮತ್ತೊಂದು ಕಡೆ ಅಷ್ಟೇ ನಮ್ಮ ಪರಿಸರ ಹಾಳಾಗ್ತಾ ಇದೆಯಲ್ಲ ಅನ್ನೋ ಬೇಜಾರು ಕೂಡ. ಸರ್ಕಾರ ಆಗಿರ್ಲಿ BBMP ಆಗಿರ್ಲಿ ಎಷ್ಟೇ ಕ್ರಮಗಳನ್ನು ತೆಗೆದುಕೊಂಡ್ರೂ ಕೂಡ ಈ POP ಗಣಪತಿ ಮೂರ್ತಿಗಳಿಂದ ದೂರ ಇಡೋದಕ್ಕೆ ಆಗ್ತಾನೆ ಇಲ್ಲ. ಮೊದಲಿಗೆ ಸರ್ಕಾರ ಇದರಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದಕ್ಕಿಂತ ಸಾರ್ವಜನಿಕರೇ ಅರ್ಥಕೊಳ್ಬೇಕು. ಅರೆ ನಾನು ಈ ಪೇಂಟಿಂಗು POP ಗಣಪತಿ ಮೂರ್ತಿಗಳನ್ನ ಬಳಕೆ ಮಾಡಿದ್ರೆ ನಾಳೆ ದಿನ ನಾನು ಆ ಗಣಪತಿಯನ್ನ ನೀರಲ್ಲಿ ಬಿಟ್ರೆ ನೀರು ಎಷ್ಟು ಮಟ್ಟಿಗೆ ಹಾನಿ ಆಗುತ್ತೆ ಅದನ್ನ ಜನರೇ ಅರ್ಥಕೊಂಡು ಬಿಟ್ರೆ, ಸೊ ಬೇರೆಯವ್ರು ಯಾರು ಹೇಳೋದಕ್ಕೆ ಹೋಗೋದೇ ಇಲ್ಲ. ಸರ್ಕಾರ ಕೂಡ ಯಾವ್ದು ಕ್ರಮಗಳನ್ನ ತೆಗೆದುಕೊಳ್ಳೋ ಅಗತ್ಯ ಇರೋದಿಲ್ಲ. ಎಲ್ಲದಕ್ಕೂ ಸರ್ಕಾರ ಏನಿಗೆ ಬರಬೇಕು? ಹೌದು ಹೌದು. ಇವಾಗ ಫಸ್ಟ್ ನಾವು ಏನಂತಾರೆ, ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಸೊ ನಮ್ಮಿದ್ರೆ ಇವಾಗ ಈ ಭಾದ್ರಪದ ಮಾಸದಲ್ಲಿ ಯೂಶಲ್ ಆಗಿ ನೀರು ಚೆನ್ನಾಗಿ ಬಂದು ಮಳೆ ಚೆನ್ನಾಗಿ ಬಂದು ನೀರು ಎಲ್ಲ ಕಡೆ ಇರುತ್ತೆ. ಸೊ ಇದು ಹೌದು. ಸೊ ಅದನ್ನ ನಾವು ಇವಾಗ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಇವಾಗ ಫ್ಲಡ್ಸು ಇದೆಲ್ಲ ತುಂಬಾ ಯಾಕೆ ನಾವು ಮದರ್ ನೇಚರ್ನ ಹಾಳು ಮಾಡ್ತಾ ಇದ್ದೀವಿ. ಸೊ ಅದನ್ನ ಇಟ್ಕೊಂಡು ಒಂದ್ ಕಡೆ ಅಳ್ತೀವಿ, ಅಯ್ಯೋ ಈ ತರ ಆಗ್ತಾ ಇದೆ, ನಾವೇನ್ ಪಾಪ ಮಾಡಿದ್ದೀವಿ ಅಂತ. ಪಾಪ ಮಾಡಿದ್ದೀವಿ ಅಂತ ಅನ್ಕೊಳ್ಳೋ ಬದಲು ನಾವೇ ಪಾಪ ಮಾಡೋಕ್ಕೆ ಮೇನ್ ಸೃಷ್ಟಿಕರ್ತರು ಅನ್ನೋದು ಅರ್ಥಕೋಬೇಕು. ಸೊ ಇವಾಗ ನನಗೆ ಅನಿಸಿರೋ ಪ್ರಕಾರ ಈ ಸತಿ ಅಟ್ಲೀಸ್ಟ್ ಒಂದು 30 to 40% ವೆಂಡರ್ಸ್ನ ನಾನು ನೋಡೋದು ಕಡಿಮೆ ಆಗಿದೆ ಅನ್ಸುತ್ತೆ. ಆಮೇಲೆ ಪ್ರತಿ ವರ್ಷಕ್ಕಿಂತ ಗಣೇಶನ್ ಸ್ವಲ್ಪ ಚೀಪಾಗಿ ಕೊಡ್ತಾರೆ. ಯಾಕೆ ಅಂದರೆ ಥ್ಯಾಂಕ್ಸ್ ಟು ದ ವರ್ಕ್ಶಾಪ್ಸ್. ಕ್ಲೇ ಗಣೇಶ ಎಲ್ಲಿ ನೋಡಿದ್ರು ಆನ್ಲೈನ್ ಮಾಡೋದು ಹೇಳ್ಕೊಡ್ತೀವಿ, ಇದು ಮಾಡ್ತೀವಿ, ಫ್ರೀಯಾಗಿ ಕೊಡ್ತೀವಿ ಅಂತ ಸ್ವಲ್ಪ ನಮ್ಮ ಜನಕ್ಕೂ ಬುದ್ಧಿ ಬಂದು ಸ್ವಲ್ಪ ಕೆಲವು ಪರ್ಸೆಂಟೇಜ್ ಆಫ್ ದ ಪೀಪಲ್ ಆ ಕಡೆ ಹೋಗಿದ್ದಾರೆ ಅಂತ ನನ್ಗನ್ಸುತ್ತೆ. ಸೊ ಅದು ಕಂಪ್ಲೀಟಾಗಿ ಆದರೆ ನಾವು ಕೋವಿಡ್ ಟೈಮಲ್ಲಿ ಹೇಗೆ ನೇಚರ್ ತುಂಬ ಚೆನ್ನಾಗಿ ಅನುಭವಿಸ್ತಾ ಇದ್ವೋ ಅದು ಇವಾಗಲೂ ಅನುಭವಿಸ್ಬೋದು. ಹೌದು ಹೌದು. ರಾಧಾ ಅವರೇ ಹೇಳಿ, ನಿಮ್ಮೂರಲ್ಲಿ ಹೇಗೆ ಅಂದ್ರೆ ಊರುಗಳಲ್ಲಿ ಅಂದ್ರೆ ವಿಜೃಂಭಣೆಯಿಂದ ಇರಬೇಕು ಅಂತ ಹೇಳಿ ಕಲರ್ಫುಲ್ ಆಗಿರ್ಲಿ ಗಣಪತಿ ಮೂರ್ತಿಗಳು ಅಂತ ದೊಡ್ಡ ದೊಡ್ಡ ವಿಗ್ರಹಗಳೆಲ್ಲ ತೆಗೆದುಕೊಂಡು ಬರ್ತಾರೆ. ನನ್ನ ಪ್ರಕಾರ ಈಗ ಸಿಟಿಗಳಲ್ಲೇ ಮಣ್ಣಿನ ಗಣಪತಿ ಮೂರ್ತಿಗಳನ್ನ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದೀವಿ ಕಂಪೇರ್ ಟು ಹಳ್ಳಿಗಳು. ಸೊ ಹಳ್ಳಿಗಳಲ್ಲೂ ಮಣ್ಣಿನ ಮೂರ್ತಿಗಳನ್ನ ಬಳಕೆ ಮಾಡ್ತಿದಾರಾ ಅಂತ? ಮಣ್ಣಿನ ಮೂರ್ತಿ ಅಂತ ಏನೇನು ಮಾಡ್ತಾ ಇಲ್ಲ, ಎಲ್ಲ ಕಲರ್ಫುಲ್ ಆಗಿರೋದು, ಎಲ್ಲ ವಿಜೃಂಭಣೆ. ಮಕ್ಕಳಿಗೆ ಗೊತ್ತಲ್ಲ ಇವಾಗ ಎಲ್ಲ ಡ್ಯಾನ್ಸು ಅದು ಇದು ಅನ್ಕಂಡು ಅವ್ರಿಗೆಲ್ಲ ಈಗ ಮಣ್ಣೊಂದು ಏನಿಲ್ಲ, ಎಲ್ಲ ಆಕ್ಟಿವ್ ಆಗಿರ್ಬೇಕು. ಅದೇ ಅವ್ರಿಗೊಂದು ಖುಷಿ ಇರುತ್ತೆ, ಚೆನ್ನಾಗಿರ್ಬೇಕು, ಡ್ಯಾನ್ಸ್ ಮಾಡಬೇಕು. ಮಕ್ಳಿಗೆ ಈಗ ಒಂದು ಖುಷಿ ಇರ್ಬೇಕಲ್ಲ, ಅದೇ ಒಂದು ಸಂಭ್ರಮ. ಓಕೆ, ಹೇಳ್ದವ್ರ ಮಾತು ಕೇಳಲ್ಲ, ಅವ್ರು ದೊಡ್ಡವ್ರ ಮಾತು ಕೇಳಲ್ಲ. ಈಗ ಅವ್ರದ್ದೇ ಒಂದು ಆಡಂಬರ ಇರುತ್ತೆ. ಆ್ಯಕ್ಚುಲಿ ಇವಾಗ ಸಿಟಿಗಳಲ್ಲೇ ಸ್ವಲ್ಪ ನಾವು ಚೇಂಜಸ್ ತರ್ತೇವೆ, ಆದರೆ ಹಳ್ಳಿಗಳಲ್ಲಿ ಸ್ವಲ್ಪ ಜನ ನೇಚರ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಅನಿಸ್ಬೋದು. ಈ ಥರ ಹಬ್ಬಗಳು ನೋಡಿದಾಗ ಅಲ್ಲಿ ತುಂಬ ದೊಡ್ಡ ದೊಡ್ಡ ಗಣೇಶ್ಗಳು ಫುಲ್ ಕಲರ್ ಮಾಡಿರೋದು ಅದು ಸ್ವಲ್ಪ ಜಾಸ್ತಿ ಆಗಿದೆ. ಅಂದ್ರೆ ನೀವು ಅಕ್ಕಪಕ್ಕ ಮನೆಯಲ್ಲಿರೋರಿಗೆ ತಿಳಿಸ್ಕೊಡ್ತೀರಾ, ಬೇಡ ಈ POP ಗಣಪತಿ ಮೂರ್ತಿಗಳು ಬೇಡ, ಮಣ್ಣಿಂದ ಬಳಕೆ ಮಾಡಿ. ಮಣ್ಣದ ಅಷ್ಟೇ ಅಲ್ಲ, ಈಗ ಸಗಣಿಯಲ್ಲೂ ಕೂಡ ಅದು ಇನ್ನೂ ಕೂಡ ಈಕೋ ಫ್ರೆಂಡ್ಲಿ ಅಂತ ಹಾಗೆ ಅದು ಮತ್ತೆ ಈ ತೆಂಗಿನಕಾಯಿ ಜುಂಜ್ ಅಂತ ನಾವೇನ್ ಕರಿತೀವಲ್ಲ ಅದರಲ್ಲಿ ಪೇಪರ್ ಗಣಪತಿಗಳು. ಸೊ ಎಷ್ಟೊಂದು ಬಂದಿದಾವೆ. ಸೊ ಈ ತರದ ಬಳಕೆ ಮಾಡಿ ಅಂತ ನೀವು ನಿಮ್ಮ ಹಳ್ಳಿಯಲ್ಲಿ ಹೇಳಿದ್ದುಂಟಾ? ಹೇಳಿದೆ ಬಿಡ, ಅದು ಆದರೂ ಕೇಳಲ್ಲ. ಇವಾಗ ಕೇಳೋ ಮಕ್ಳುಗಳು ಅಲ್ಲ. ಇವಾಗ ಏನೇದ್ರು ಮಣ್ಣಿಂದ, ಈಗ ಅವಾಗೆಲ್ಲ ಮಣ್ಣಿಂದ ಮಾಡ್ತಿದ್ರು, ಮಕ್ಳುಗಳು ಮಾಡಿದ್ದಾರೆ, ಮಣ್ಣಿಂದೆಲ್ಲ ಮಾಡಿದ್ದಾರೆ, ಎಲ್ಲ ಪೂಜೆ ಮಾಡಿದ್ದಾರೆ. ಇವಾಗ ಏನಿರೋ ದೊಡ್ಡ ದೊಡ್ಡ ಗಣಪತಿ ಕಲರ್ಫುಲ್ ಆಗಿರಬೇಕು, ಒಂಥರ ಏನೋ ಅವ್ರಿಗೆ ವಿಜೃಂಭಣೆ ಆಟ ಆಡಬೇಕು, ಆ ಥರ ಕೇಳೋ ಪರಿಸ್ಥಿತಿ ಮಕ್ಳುಗಳಂತೂ ಇಲ್ಲ. ಈಗ ಅಪ್ಪ ಅಮ್ಮ ಮಾತೇ ಕೇಳಲ್ಲ, ಇನ್ನು ಬೇರೆಯವ್ರ ಮಾತು ಕೇಳ್ತಾರೆ ಮಕ್ಳುಗಳು, ಕೇಳಲ್ಲ. ಹಂಗಾಗಿ ಹೇಳಷ್ಟು ಹೇಳ್ಬೋದು, ಕೇಳಂಗಿದ್ರೆ ಹೇಳ್ಬೋದು, ಕೇಳಲ್ಲ. ಏನು ಮಾಡೋಕ್ಕಾಗುತ್ತೆ ಇವಾಗ? ಓಕೆ, ಈಗ ಹಬ್ಬದ ಆಚರಣೆಗೆ ಬಂದರೆ ಸೊ ಸಿಟಿಗಳಲ್ಲಿ ಮಾಮೂಲಿ ಮನೆಗಳಲ್ಲೂ ಗಣಪತಿ ಮೂರ್ತಿಗಳನ್ನು ಕೂರಿಸಿ ಅದಾದಮೇಲೆ ಇವತ್ತು ಸಂಜೆನೇ ವಿಸರ್ಜನೆ ಮಾಡೋರು ಮಾಡ್ತಾರೆ, ಇನ್ನು 3 ದಿನ ಬಿಟ್ಟು ಮಾಡೋರು ಕೂಡ ಮಾಡ್ತಾರೆ. ಸೊ ಹಳ್ಳಿಗಳಲ್ಲಿ ಗಣೇಶ ಕೂರಿಸೋದು ಒಂದೇ ಅಲ್ಲ, ಅಲ್ಲಿ ನೀವು ಹೇಳ್ದಂತೆ ಡ್ಯಾನ್ಸು, ಹಾಡು, ಬೇರೆ ಬೇರೆ ರೀತಿ ಎಲ್ಲ ಅಂದರೆ ಆಟಗಳನ್ನೆಲ್ಲ ಆಡಿಸ್ತಾ ಇರ್ತಾರೆ, ರಂಗೋಲಿ ಸ್ಪರ್ಧೆ, ಸೊ ಎಲ್ಲ ಇರುತ್ತೆ. ನಿಮ್ಮ ಹಳ್ಳಿಯಲ್ಲೂ ಇದೆಯಾ ಅದೆಲ್ಲ? ಎಲ್ಲ ಇದೆ, ಎಲ್ಲ ಇದೆ. ರಂಗೋಲಿ ಸ್ಪರ್ಧೆ ಮತ್ತು
ಕಿಟ್ಟಲ್ಲಿ ಗಣಪತಿ ಮಾಡೋದು, ಗೌರಮ್ಮ ಮಾಡೋದು ಎಲ್ಲ ಇರುತ್ತೆ. ಅವಕ್ಕೆಲ್ಲ ಪ್ರೈಜ್ ಇರುತ್ತೆ. ಹಂಗಾಗಿ ಏನು ಮಾಡ್ತಾರೆ, ಎಲ್ಲ ದೊಡ್ಡದಾಗೆ ಮಾಡ್ಕೊಂಬಂದಿರ್ತಾರೆ. ಪ್ರೈಜ್ ನನಗೆ ಸಿಕ್ಲಿ ಅನ್ನೋದು ಅವ್ರಿಗೊಂದು ಖುಷಿ ಇರುತ್ತೆ. ಹಂಗಾಗಿ ಎಲ್ಲ ಇರುತ್ತೆ ಇವಾಗ. ನಿಮ್ಗೆ ಹೆಂಗ್ ಅನ್ಸುತ್ತೆ, ಹಳ್ಳಿಯಲ್ಲೇ ಹಬ್ಬ ಚೆನ್ನಾಗಿ ಆಚರಣೆ ಮಾಡ್ತಾರ, ಸಿಟಿಯಲ್ಲಿ ಚೆನ್ನಾಗಿ ಮಾಡ್ತಾರ ಅಂತ? ಅಂದರೆ ಹೇಳ್ಬೇಕಂದ್ರೆ ಈಗ ಹಳ್ಳಿಗಿಂತ ಸಿಟಿಲೂ ಚೆನ್ನಾಗಿ ಮಾಡ್ತಾರೆ ಇವಾಗ. ಹಳ್ಳಿಗಿಂತ ಈಗ ಜಾಸ್ತಿ ಸಿಟಿಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವಾಗ. ನಾನು ನೋಡೋ ಪ್ರಕಾರ ಇವಾಗ ಸಿಟಿ ಕಡೆನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇನ್ನು ಮೇಡಮ್, ಈಗ ಗಣೇಶ ಅಂದ ತಕ್ಷಣ ಮನೆಗಳಲ್ಲಿ ಅಷ್ಟೇ ಅಲ್ಲ, ಸೊ ಬೀದಿಗಳಲ್ಲಿ ಕುಣಿಸಿ ನಾವು ಆಚರಣೆ ಮಾಡುವಂತಹ ಹಬ್ಬ ಇದು. ಸೊ ಬೀದಿಗಳಲ್ಲಿ ಕುಣಿಸೋರಿಗೆ ಈ ಸ್ವಚ್ಛತೆಯ ಜವಾಬ್ದಾರಿ ಯಾರು ತೆಗೆದುಕೊಳ್ತಾರೆ ಅಂತ? ಅವರೇ ಅದರಲ್ಲೂ BBMPಗೆ ಹಬ್ಬ ಹರಿದಿನ ಆದ್ಮೇಲೆ ಮಾರನೇ ದಿನ ಪಾಪ ಪೌರ ಕಾರ್ಮಿಕರಿಗೆ ಇರುತ್ತಲ್ಲ ಪಾಪ ಅವರು ಮನುಷ್ಯರೇ, ಅವ್ರಿಗೂ ನಾವು ಅದನ್ನ ಇವಾಗ ಪರ್ಮಿಷನ್ಸ್ ಬೇಕು ಅಂತಾರೆ. BBMP ಅವ್ರೇನು ಫಸ್ಟು ಅವ್ರು ಪೊಲೀಸವರಾಗಲಿ BBMP ಅವರಾಗಲಿ ಯಾರೇ ಆಗಲಿ ಪರ್ಮಿಷನ್ ಕೊಡಬೇಕಾದ್ರೆ ಅವ್ರು ಹೇಳ್ತಾರೆ, ನಿಮ್ದು ಇಷ್ಟೇ ನೀವು ಸ್ಟಾಲ್ ಹಾಕ್ಕೋಬೇಕು, ಇದನ್ನೆಲ್ಲ ಮೇಂಟೈನ್, ಇಲ್ಲಾಂದರೆ ಫೈನ್ ಹಾಕ್ತೀವಿ ಅಂತ. ಇಲ್ಲ ನಾವೆಲ್ಲ ಮಾಡ್ತೀವಿ ನೋಡಿ ಅಂತ ತೊಗೊಳ್ತಾರೆ. ಅದು ಏನು ಅಂದರೆ ಫಸ್ಟು ಪರ್ಮಿಷನ್ ಸಿಕ್ಬಿಡ್ಲಿ, ಆಮೇಲೆ ನೋಡ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ಇನ್ಫ್ಲೂಯೆನ್ಸ್ ಯೂಸ್ ಮಾಡ್ಕೊಳ್ಳೋಣ, ನಮ್ಮ ಆ್ಯಸ್ ಯೂಶ್ವಲ್ ನೇಚರ್ನ ಮಾಡ್ಕೊಳ್ಳೋಣ ಅಂತ. ಬಟ್ ಅದನ್ನು ಆ್ಯಕ್ಚುಲಿ ಅವ್ರ ಮನೇಲಿ ಗಲೀಜು ಮಾಡಿದರೆ ಅವರಲ್ಲೇ ಇಡ್ತಾರಾ? ಇಲ್ಲ ತಾನೆ. ಅವ್ರ ಮನೆ ಮಾತ್ರ ಕ್ಲೀನಾಗಿರಬೇಕು, ಆಚೆ ಕಡೆ ಮನೆ ಆಚೆ ನಮ್ದಲ್ಲ ಅಂದ್ಕೊಂಡ್ರೆ ಅದು ತಪ್ಪಾಗತ್ತೆ. ಅದು ಆ ಪ್ರಸಾದ ಮಾಡೋದೇ ಆಗಲಿ, ಅದನ್ನು ವಿನಿಯೋಗಿಸೋದೇ ಆಗಲಿ, ಅದೆಲ್ಲ ತುಂಬ ಹೈಜೀನಾಗಿರಬೇಕು. ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಫಸ್ಟ್ ಆಫ್ ಆಲ್ ಟ್ರಾಫಿಕ್ ಬ್ಲಾಕ್ ಆಗಿರುತ್ತೆ, ಎಲ್ಲ ಕಡೆನೂ ಹಿಂಸೆ ಮಾಡಿಬಿಟ್ಟು ಮತ್ತೆ ಆ ಪ್ರಸಾದ ಸೇವಿಸಿ ಅನ್ಹೈಜೆನಿಕ್ ಆಗಿರೋ ಅಂಥದ್ದು ಏನಾದರೂ ತೊಗೊಂಡು ಮತ್ತೆ ಹಾಸ್ಪಿಟಲೈಸ್ ಆದರೆ ಯಾರು ಹೊಣೆ ತೊಗೊಳ್ತಾರೆ? ಅದು ಗೊತ್ತೂ ಆಗಲ್ಲ, ಅಲ್ಲೇ ತಿಂದು ಅಂತ. ಅವ್ರು ಬೇಕಾದ್ರೆ ಹೇಳ್ತಾರೆ ನೀವು ಇನ್ನೆಲ್ಲೋಗಿ ತಿಂದ್ರು ಅಂತ. ಯು ಕ್ಯಾಂಟ್ ಪ್ರೂವ್ ದಟ್. ಎಸ್ ವೀಕ್ಷಕರೇ, ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಖಾಸಗಿ ಉದ್ಯೋಗಿಯಾಗಿರುವ ಜ್ಯೋತಿರವರು ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲಿಗೆ ನಿಮಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಹಾಗೆ ಭರವಸೆಯ ಸಂಸ್ಥಾಪಕರಾಗಿರುವಂತಹ ಸುನಿಲ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹೇಳಿ, ಹಬ್ಬವನ್ನ ಹೇಗೆ ಆಚರಣೆ ಮಾಡಿದ್ರಿ, ನಿಮ್ಮ ಕಡೆ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ? ಸೊ ನಾವು ನಮ್ಮ NGO ಇಂದ ಆಕ್ಚುಲಿ ಲೈಕ್ ಗಣೇಶ ಹಬ್ಬನ ವಿಭಿನ್ನವಾಗಿ ಆಚರಿಸ್ತಾ ಇದೀವಿ. ಸೊ ಎಲ್ಲ ಜನಗಳಿಗೂ ಪರಿಸರ ಸ್ನೇಹಿ ಗಣೇಶಗಳನ್ನ ಉಚಿತವಾಗಿ ವಿತರಣೆ ಮಾಡ್ತಾ, ಅದ್ರ ಜೊತೆಗೆ ಏನಂದ್ರೆ ಲೈಕ್ ಮನೆಗಳಲ್ಲಿ ಡೆಕೋರೇಷನ್ ಮಾಡೋ ಐಟಮ್ಸ್ಗಳು ಕೂಡ ಪ್ಲಾಸ್ಟಿಕ್ಗಳನ್ನ ತುಂಬಾ ಕಡಿಮೆ ಮಾಡಿ ಅನ್ನೋ ಒಂದು ಅವೇರ್ನೆಸ್ ನಾವು ಸ್ಪ್ರೆಡ್ ಮಾಡ್ತಿದ್ವಿ. ಯಾಕಂದ್ರೆ ಈಗ ಗಣೇಶಗಳನ್ನ POP ಬ್ಯಾನ್ ಆಗಿದೆ ಅಂಡ್ ಹಾಗಾಗಿ ಲೈಕ್ ತುಂಬಾ ಕಡೆ ಫಾರ್ ಎಕ್ಸಾಂಪಲ್ ಸ್ಯಾಂಕಿ ಟ್ಯಾಂಕ್ ಈ ತರ ಕಡೆಗಳಲ್ಲಿ POP ಗಣೇಶಗಳನ್ನ ಅಲೋನೇ ಮಾಡ್ತಿಲ್ಲ. ಬಟ್ ಆದ್ರೂ ಕೂಡ ಏನಾಗುತ್ತೆ, ಡೆಕೋರೇಷನ್ಸ್ಗೆ ಅಂತ ಯೂಸ್ ಮಾಡುವಂತ ಹೂಗಳಲ್ಲಾಗಿರ್ಬೋದು, ಬೇರೆ ಬೇರೆ ರೀತಿಗಳಲ್ಲಿ ತುಂಬಾ ಪೊಲ್ಯೂಷನ್ ಆಗ್ತದೆ. ಗಣೇಶಗಳನ್ನ ಸಕ್ ಮಾಡಿ ತೆಗಿತಾರೆ, ಬಟ್ ಏನಂದ್ರೆ ಈ ತರ ಪ್ಲಾಸ್ಟಿಕ್ ಆಗಿರ್ಬೋದು, ಈ ತರ ಲೈಕ್ ಥ್ರೆಡ್ಸ್ಗಳಾಗಿರ್ಬೋದು, ಅದು ನೀರಲ್ಲೇ ಉಳ್ಕೊಳ್ಳುತ್ತೆ. ಹಾಗಾಗಿ ಅದೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀವಿ. ಅದ್ರ ಜೊತೆಗೆ ಗೌರಿ ಹಬ್ಬ ಅಂತ ಬಂದಾಗ ಲೈಕ್ ಯೂಶಲಿ ಹೆಣ್ಮಕ್ಳಿಗೆ ಬಾಗ್ನ ಕೊಡೋದು ಒಂದು ಸಂಸ್ಕೃತಿ. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಟ್ರಾನ್ಸ್ಜೆಂಡರ್ಸ್ ಏನಿದ್ದಾರೆ ಅವರು ಸಮಾಜದಿಂದ ತುಂಬಾ ದೂರನೇ ಉಳಿದಿರ್ತಾರೆ. ನಾವು ಕೇಳ್ಪಟ್ವಿ, ನೀವು ಮಂಗಳಮುಖಿಯರಿಗೆ ಗೌರಿ ಗಣೇಶ ಹಬ್ಬದ ಗೌರಿ ಹಬ್ಬದ ಬಾಗಿನವನ್ನ ಕೊಟ್ರಿ ಅಂತ. ಸೊ ಈ ಆಲೋಚನೆ ನಿಮ್ಗೆ ಹೇಗೆ ಬಂತು ಅಂತ? ಅಂದ್ರೆ ಯೂಶಲಿ ನೋಡಿದಾಗ ಟ್ರಾನ್ಸ್ಜೆಂಡರ್ಸ್ ಅಂದ್ರೆ ಒಂದು ಸೊಸೈಟಿನಲ್ಲಿ ಒಂದು ನೆಗೆಟಿವ್ ಶೇಡ್ ತುಂಬಾ ಚೆನ್ನಾಗಿ ಬಂದ್ಬಿಟ್ಟಿದೆ. ಯಾಕಂದ್ರೆ ಲೈಕ್ ಅವ್ರು ತುಂಬಾ ಡೇಂಜರಸ್ ಆಗಿರ್ಬೋದು, ಅಥವಾ ಲೈಕ್ ಬೇರೆ ಬೇರೆ ಪ್ರಾಬ್ಲಮ್ ಆಗುತ್ತೆ, ಎಲ್ಲರ ಮೇಲೂ ನೆಗೆಟಿವ್ ಒಂದು ಪರ್ಸೆಪ್ಷನ್ ಬಂದ್ಬಿಟ್ಟಿದೆ. ಬಟ್ ಏನಂದ್ರೆ ಅವರು ಮೂಲತಃ ಒಂದು ಹೆಣ್ಣಿನ ಸ್ವಭಾವ ಇರೋರಾಗಿರೋದ್ರಿಂದ ಈ ಒಂದು ಹಬ್ಬ ಆಗಿರ್ಬೋದು, ಈ ಆಚರಣೆಗಳಿಗೆ ತುಂಬಾ ಸ್ಪಂದಿಸ್ತಾರೆ. ಸೊ ಆ ರೀತಿ ಸ್ಪಂದನೆ ಇರೋ ಹೃದಯಗಳಿಗೆ ನಾವು ಯಾರು ಲೈಕ್ ಅದನ್ನ ಕೇರ್ ಕೂಡ ಮಾಡ್ತಿಲ್ಲ. ಹಾಗಾಗಿ ನಾವು ಅಲ್ಲಿ ಕಳೆದ ಒಂದು 3 ವರ್ಷದಿಂದ ನಾವು ಇದೊಂದು ಆಚರಣೆ ಮಾಡ್ಕೊಂಡ್ ಬರ್ತಿದೀವಿ. ಪ್ರತಿ ಗೌರಿ ಹಬ್ಬಕ್ಕೆ ಅವ್ರನ್ನ ದೇವಸ್ಥಾನಗಳಿಗೆ ಕರೆಸಿ ಅಲ್ಲಿ ಪೂಜೆಗಳನ್ನ ಇಟ್ಕೊಂಡು ಅವ್ರಿಗೆ ಬಾಗಿನಗಳನ್ನ ಕೊಟ್ಟು ಅವ್ರ ಜೊತೆ ಸ್ಪೆಂಡ್ ಮಾಡಿ ಟೈಮ್ನ, ಊಟ ಅಥವಾ ಬೇರೆ ಬೇರೆ ಏನಾದರೂ ಒಂದಷ್ಟು ಸಮಯನ ಅವ್ರ ಜೊತೆ ಕಳೆದು ಸೊ ಪ್ರತಿ ವರ್ಷ ಆಚರಣೆ ಮಾಡ್ತಿದ್ದೀವಿ. ಒಂದೇನಂದ್ರೆ ಅವ್ರಿಗೆ ತುಂಬ ಖುಷಿ ಆಗುವಂಥ ವಿಷಯ ಇದು. ಯಾಕಂದರೆ ಲೈಕ್ ತಂದೆ ತಾಯಿ ಅಥವಾ ಅಣ್ಣ ತಮ್ಮಂದರು ಎಲ್ಲರೂ ಅವ್ರನ್ನ ದೂರ ಇಟ್ಟಿರ್ತಾರೆ. ಸೊ ಆ ಒಂದು ರೀತಿ ಇರುವಂಥ ಸಮಾಜದಲ್ಲಿ ಅವರ ಒಂದು ಸಮಾಜದಲ್ಲಿರುವಂಥ ಬೇರೆ ತೃತೀಯ ಲಿಂಗಿಗಳ ಜೊತೆನೇ ಅವರು ಇರಬೇಕಾಗುತ್ತೆ. ಸೊ ಹಾಗಿದ್ದಾಗ ಒಂದಷ್ಟು ಸಮಾಜದ ಲೈಕ್ ಏನೋ ಬೇರೆಯವ್ರ ಜೊತೆ ಬೆರೆತು ಈ ರೀತಿ ಹಬ್ಬಗಳನ್ನ ಆಚರಿಸೋದು ಅದು ತುಂಬ ಸ್ಪೆಷಲ್ ಅನ್ಸುತ್ತೆ. ಸೊ ಹಾಗಾಗಿ ಕಳೆದ 3 ವರ್ಷದಿಂದ ನಾವು ಇದನ್ನು ಮಾಡ್ತಿದ್ದೀವಿ. ಆ್ಯಂಡ್ ಈ ವರ್ಷ ಕೂಡ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಜೊತೆಗೆ ಏನಂದರೆ ನಾವು ಈಗ ಫಾರ್ ಎಕ್ಸಾಂಪಲ್ ಮೀಡಿಯಾದಲ್ಲಿರಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ಸ್ ಆಗಿರ್ಬೋದು, ತುಂಬ ಜನಕ್ಕೆ ಹಬ್ಬಗಳಲ್ಲಿ ರಜಾ ಕೂಡ ಇರೋದಿಲ್ಲ. ಸೊ ಅವ್ರ ಹಬ್ಬ ಮನೇಲಿ ನಡೆದಿದ್ರು ಕೂಡ ಇಲ್ಲಿ ಬಂದು ಶೋಗಳು ಮಾಡೋದಾಗಿರ್ಬೋದು, ಅಥವಾ ಲೈಕ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅಲ್ಲಿರಬೇಕಾಗುತ್ತೆ. ಸೊ ಅವ್ರನ್ನ ಕೂಡ ಕರೆದು ನಾವು ಅವ್ರಿಗೂ ಕೂಡ ಬಾಗ್ನ ಕೊಡೋದು, ಅವ್ರ ಜೊತೆಯಲ್ಲಿ ಸೆಲೆಬ್ರೇಟ್ ಮಾಡೋದನ್ನ ಮಾಡ್ತಿದ್ವಿ. ನಿನ್ನೆ ವೈಲಿ ಕಾವಲ್ ಪೊಲೀಸ್ ಸ್ಟೇಷನ್ ಜೊತೆ ಈ ಒಂದು ಸೆಲೆಬ್ರೇಷನ್ ಆಯಿತು. ಸೊ ಹಾಗಾಗಿ ಲೈಕ್ ಮಾಡ್ತಿದ್ವಿ, ಚೆನ್ನಾಗಾಗ್ತದೆ. ಸೊ ದಟ್ಸ್ ಆಲ್. ಓಕೆ ಜ್ಯೋತಿ ಅವರೇ, ನಿಮ್ಮ ಹಬ್ಬದ ಆಚರಣೆ ಹೇಗಿತ್ತು ಹೇಳಿ, ನಿಮ್ಮ ಕಡೆ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ? ನಾನು ಮೊದಲಾಗಿ ನಾವಿಲ್ಲೇ ಇದ್ದದ್ದು, ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ಭರವಸೆ ತಂಡದ ಜೊತೆ ಸೇರಾಗಿದ್ಮೇಲೆ ನನ್ನ ಹಬ್ಬ ಎಲ್ಲದೂ ಭರವಸೆ ತಂಡದ ಜೊತೆನೇ ಆಗ್ತಾ ಇದೆ. ಅದರಿಂದ ಖುಷಿಯಾಗಿದೆ,
ಚೆನ್ನಾಗಿದೆ. ಓಕೆ, ನೀವೇನು ಹೇಳಕ್ ಇಷ್ಟಪಡ್ತೀರಾ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳ ಕುರಿತಾಗಿ? ಅಂದ್ರೆ ಜನ ಎಷ್ಟೇ ನಾವು ಹೇಳ್ತಾ ಇದ್ರು ಕೂಡ, ತಿಳಿಸ್ಕೊಡ್ತಾ ಇದ್ರು, ಸರ್ಕಾರ ಕೂಡ ಎಷ್ಟೇ ಕ್ರಮಗಳನ್ನು ತೆಗೆದುಕೊಂಡ್ರು ಕೂಡ POP ಗಣಪತಿ ಮೂರ್ತಿಗಳನ್ನ ಬಳಕೆ ಮಾಡೋದನ್ನ ಮಾತ್ರ ನಿಲ್ಲಿಸ್ತಾ ಇಲ್ಲ. ಅಂದ್ರೆ ನೋಡೋದಕ್ಕೆ ಚೆನ್ನಾಗಿರ್ಬೇಕು, ಲುಕ್ ಚೆನ್ನಾಗಿರ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಪರಿಸರ ಹಾಳಾದ್ರೂ ಪರವಾಗಿಲ್ಲ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಸೊ ಆ ವಿಚಾರಕ್ಕೆ ಏನು ಹೇಳ್ತೀರಾ ನೀವು? ಆ್ಯಕ್ಚುಲಿ ಅದನ್ನು ಇವಾಗಿನ ಯೂತ್ಸ್ ಫಸ್ಟು ಅದನ್ನ ತಿಳ್ಕೊಬೇಕು. ಮಣ್ಣಿನ ಗಣೇಶ ಇವತ್ತೆಲ್ಲ ಮಣ್ಣಲ್ಲಿ ಬಿಟ್ರೇ ಅದೆಲ್ಲ ಚೆಂದ ಆಗೋದು. POP ಇದೆಲ್ಲ ಯೂಸ್ ಮಾಡ್ತಿದ್ರೆ ಪ್ಲಾಸ್ಟಿಕ್ಸ್ ಎಲ್ಲ ಪರಿಸರ ನಾಶ ಆಗುತ್ತೆ. ಇದರಿಂದ ನಮ್ಮ ಎನ್ವೈರನ್ಮೆಂಟ್, ನಮ್ಮ ಫ್ಯೂಚರ್, ನಮ್ಮ ನೆಕ್ಸ್ಟ್ ಜನ್ರೇಷನ್ಸ್ ಎಲ್ಲದಕ್ಕೂ ಅವ್ರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಎಲ್ಲರ ಹತ್ರ ಕೇಳ್ಕೊಳ್ಳೋದೇನು ಅಂತ ಅಂದರೆ, ದಯವಿಟ್ಟು ಎಲ್ಲರೂ ಮಣ್ಣಿನ ಗಣೇಶನ ಯೂಸ್ ಮಾಡಿ. POPನ ಆದಷ್ಟು ಆಲ್ರೆಡಿ ಗೌರ್ಮೆಂಟ್ ಬ್ಯಾನ್ ಮಾಡಿದ್ದಾರೆ. ಬಟ್ ನಾವು ಫಸ್ಟ್ ಆಫ್ ಆಲ್ ನಾವು ತೊಗೊಳೋದನ್ನ ಸ್ಟಾಪ್ ಮಾಡಿದ್ರೇ ಅದು ನಿಲ್ಲೋದು. ಅದರಿಂದ ನಾನು ಎಲ್ಲರನ್ನೂ ಕೇಳ್ಕೊಳ್ಳೋದು ಇಷ್ಟೇ, POPನ ಸ್ಟಾಪ್ ಮಾಡಿಬಿಟ್ಟು ಮಣ್ಣಿನ ಗಣೇಶನ ಯೂಸ್ ಮಾಡಿ ಪರಿಸರನ ಉಳಿಸಿ ಅಂತ ಕೇಳ್ಕೊಳ್ತೇನೆ. ಎಸ್ ಸುಮಾ ಮೇಡಮ್, ನಾವು ಸ್ವಚ್ಛತೆ ಕುರಿತಾಗಿ ಮಾತಾಡ್ತಿದ್ವಿ ಬ್ರೇಕು ಮುಂಚೆ. ಸೊ ಹಬ್ಬ ಒಂದು ಕಡೆ ಆದರೆ ಅದರಲ್ಲೂ ಬೆಂಗಳೂರಿನಲ್ಲಿ ಈ ಕಸದ ಸಮಸ್ಯೆನೇ ಒಂದು ಬಹುದೊಡ್ಡ ಸಮಸ್ಯೆ. ಅದರಲ್ಲಿ ಹಬ್ಬ ಹರಿದಿನ ಅಂತ ಬಂದು ಬಿಟ್ರೆ ಅದು ಆ ಡಬಲ್ ಸಮಸ್ಯೆ ಆಗಿಬಿಡುತ್ತೆ ಅಂತಲೇ ಹೇಳಬಹುದು. ಸೊ ಎಷ್ಟೇ ಹೇಳಿದ್ರು ಕೂಡ, ತಿಳಿ ಹೇಳಿದ್ರು ಕೂಡ, ಆಚರಣೆ ಮಾಡಿದ್ದಾದ್ಮೇಲೆ ಸೊ ನೀವು ಹೇಳ್ದಂಗೆ ಪ್ರಸಾದದ ಬೌಲು ಏನು ಲೋಟ ಅದೆಲ್ಲ ಇರಬಹುದು, ಅದನ್ನ ಎಸ್ದುಬಿಟ್ಟು ನಮ್ದಲ್ಲ ಅಂತ ಹೇಳೋದು. ಹಾಗೆ ಗಣಪತಿಗೆ ಡೆಕೋರೇಷನ್ ಮಾಡಿರ್ತಾರೆ. ಸೊ ಅದನ್ನ ನೆಕ್ಸ್ಟ್ ಡೇ ಗಣಪತಿ ಮೂರ್ತಿನ ಮಾತ್ರ ತೆಗೆದುಕೊಂಡು ಹೋಗಿ ಇನ್ನೆಲ್ಲನೂ ಅಲ್ಲೇ ರೋಡ್ಗೆ ಎಸ್ದು ಬಿಡೋದು. ಸೊ ಈ ತರ ಮಾಡೋರ ಸಂಖ್ಯೆ ಕೂಡ ಹೆಚ್ಚಾಗಿದೆ ಅಂತಾನೆ ತುಂಬಾ ಹೆಚ್ಚಾಗಿದೆ. ಏನ್ ಹೇಳ್ತೀರಾ ಈ ವಿಚಾರ? ಆಕ್ಚುಲಿ ಇದು ಹೆಂಗಾಗಿದೆ ಅಂದ್ರೆ, ಇಟ್ಸ್ ಕಾಂಪಿಟೇಷನ್ ಹೆಲ್ದಿ ಮ್ಯಾನರ್ ಅಲ್ಲಿ ಇಲ್ಲ. ನಾನು ಭರವಸೆ ಟೀಮ್ ಅವ್ರನ್ನ ಮುಂದೆ ಇಟ್ಕೊಂಡು ಹೇಳ್ತೇನೆ, ಬಿಕಾಸ್ ಇವನ್ ಐ ಡು ಹ್ಯಾವ್ ಎ NGO. ಹೆಂಗಾಗಿದೆ ಅಂದ್ರೆ, ಈ ಸತಿ ಪಕ್ಕದ ಪೆಂಡಾಲಲ್ಲಿ 5 ಫೀಟ್ ಇಟ್ಟಿರ್ತಾರ, ನಾವು 15 ಫೀಟ್ ಇಡೋಣ ಕಾಂಪಿಟೇಷನ್. ಅವರು ಇಷ್ಟೇ ಕಲರ್, ನಾವು ಇನ್ನೂ ಬ್ರೈಟ್ ಕಲರ್ ಯೂಸ್ ಮಾಡೋಣ. ಸೊ ಯಾವ್ದ್ರಲ್ಲಿ ಕಾಂಪೀಟ್ ಮಾಡ್ತಾ ಇದ್ದಾರೆ ಅವರು? ಏನ್ ಬಿಕಮಿಂಗ್ ಮೋರ್ ಹಜಾರ್ಡಸ್ ಟು ದ ಸಿಸ್ಟಮ್, ಯಾವುದು ನಮ್ಮ ನೇಚರ್ಗೆ. ಇವಾಗ ಅದಕ್ಕೆ ದೊಡ್ಡ ಗಣೇಶ ತುಂಬ ಕಲರ್, ಅಂದರೆ ಎಷ್ಟು ಕಲ್ಲರು, ಕೆಮಿಕಲ್ಲು, ಡೈ, ಅದಕ್ಕೆ ಒಂದು ಗ್ಲಿಟರ್ಸು, ಅದಕ್ಕೆ ಎಷ್ಟು ಫ್ಲವರ್ಸು, ಡೆಕೋರ್ ಐಟಮ್ಸ್. ಆ ಪೌರ ಕಾರ್ಮಿಕಸ್ಗೆ ಪಾಪ ಗಣೇಶ ಹಬ್ಬ ಇಲ್ಲ, ಏನೂ ಇಲ್ಲ, ಬಂದು ನಮ್ಮ ಮನೆ ಕಸ, ನಮ್ಮ ಮನೆ ಒಂದು ಕಸನೇ ನಾವು ಇಟ್ಕೊಳ್ಳಲ್ಲ, ನಾವು ಜೋರು ಮಾಡ್ತೀವಿ, ಯಾಕೆ ನಮ್ಮ ಮನೆ ಕಸ ತೊಗೊಂಡೋಗಿಲ್ಲ ಅಂತ. ಪಾಪ ಅವ್ರಿಗೂ ಹಬ್ಬ ಇರತ್ತೆ, ಎಲ್ಲ ಬಿಟ್ಬಿಟ್ಟು ಬಂದು ಮಾಡ್ತಾರೆ ಅಂತ. ಅದು ನೆಕ್ಸ್ಟ್ ಡೇ ಆ ಕಸನ ಕ್ಲಿಯರ್ ಮಾಡೋಕ್ಕೆ ಅವ್ರಿಗೆ ಇಟ್ ಟೇಕ್ಸ್ ಮೋರ್ ದೆನ್ 10 days. ಯಾಕಂದರೆ ಎಲ್ಲರೂ ಒಂದೇ ಸತಿ ತೆಗಿಯಲ್ವಲ್ಲ. ಆಮೇಲೆ ಅದ್ರ ಜೊತೆಗೆ ಆರ್ಕೆಸ್ಟ್ರಾಗಳು, ಆ ಒಂದಷ್ಟು ಟ್ರಾಫಿಕ್ ಬ್ಲಾಕು. ಇವಾಗ ಎಷ್ಟೋ ಸ್ಕೂಲ್ಸ್ನಲ್ಲಿ ಇದಾಗಿದ ತಕ್ಷಣ, ಹಬ್ಬ ಆಗಿದ ತಕ್ಷಣ ಐ ಥಿಂಕ್ ಸೊ ಎಕ್ಸಾಮ್ಸ್ ಇದೆ ಅನ್ಸುತ್ತೆ. ಸೊ ಸೌಂಡ್ ಪೊಲ್ಯೂಷನ್, ಎಲ್ಲ ಥರ ಪೊಲ್ಯೂಷನ್. ಇದನ್ನು ತೊಗೊಂಡೋಗಿ ಎಲ್ಲಿ ಬಿಡ್ತಾರೆ? ಇರೋ ಒಂದು ಕೆಲವು ಕೆರೆಗಳಲ್ಲಿ ಅಲ್ಲಿ ಎಲ್ಲಿ ಬಿಡ್ತಾರೆ. ಸೊ ಅದನ್ನು ಮತ್ತೆ ಗಾರ್ಡನ್ ಯೂಸ್ ಮಾಡೋಕ್ಕಾಗಲ್ಲ. ಅನಿಮಲ್ಸ್ ತಿಂದರೂ ಅದಕ್ಕೂ ಹಾನಿ. ಇನ್ನು ಅದು ಸೊ ಐ ಡೋಂಟ್ ಥಿಂಕ್ ಸೊ ಇಟ್ಸ್ ಅಡ್ವೈಸಬಲ್. ಏನು ಸಿಸ್ಟಮ್ ತರಬೇಕಾಗಿತ್ತು ಅಂದರೆ, ಇವಾಗ ಒಂದು ಲೈಸೆನ್ಸ್ ಇರಬೇಕು ಹೈಜೆನಿಕ್ಗೆ ಹಾಗೆ ಅಂತ ಮಾಡಬೇಕಾದ್ರೆ, ಒಬ್ಬರು ಕಲ್ಲರ್ ಗಣೇಶ ಇಡಂಗಿಲ್ಲ, ಇಟ್ಟರೆ ನಾವು ಪರ್ಮಿಷನ್ ಕೊಡಲ್ಲ. ಎಷ್ಟು ದೊಡ್ಡದು ಇಟ್ಕೊಳ್ತೀರಾ ಇಟ್ಕೊಳ್ಳಿ, ಪ್ಯೂರ್ ಕ್ಲೇ ಬೇಕಾದ್ರೆ ನೀವೇ ಮಾಡಿಬಿಟ್ಟು ನಮ್ಗೆ ತೋರಿಸಿ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಆ ಸಿಸ್ಟಮ್ ಬಂತು ಅಂದರೆ, ಐ ಥಿಂಕ್ ಸೊ ಇಟ್ ಶುಡ್ 50% ಎಲ್ಲೋ ಒಂದು ಕಡೆ ನಾವು ಬದುಕೊಳ್ತೀವಿ. ಹೌದು. ಎಸ್ ರಾಧಾ ಮೇಡಮ್, ಹಳ್ಳಿಗಳಲ್ಲಿ ಈ ಸಮಸ್ಯೆ ಒಂದಿಲ್ಲ ಅಂತ ನಾನು ಅನ್ಕೋತೀನಿ, ಕಸದ ಸಮಸ್ಯೆ. ಯಾಕಂದ್ರೆ ಅವ್ರವ್ರ ಮನೆಗಳ ಮುಂದೆ ಇರೋದು ಅವ್ರವರೇ ಕ್ಲೀನ್ ಮಾಡ್ಕೋತಾರೆ. ಸೊ ಹಳ್ಳಿಗಳಲ್ಲಿ ತಿಪ್ಪೆ ಅಂತ ಇರುತ್ತೆ, ಸೊ ಅದಕ್ಕೆ ಹೋಗಿ ಹಾಕ್ತಾರೆ. ಸೊ ಆದರೂ ನೀವು ಬೆಂಗಳೂರಲ್ಲಿ ಇದ್ದೀರಾ, ಸೊ ಹಳ್ಳಿಯಿಂದ ಬಂದಿದ್ರು ಕೂಡ ಬೆಂಗಳೂರಿನ ವಾತಾವರಣ ಕೂಡ ನೋಡಿದ್ದೀರಾ. ಸೊ ಈ ಕಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ನೀವು? ಕಸದ ವಿಚಾರ ಅಂದರೆ, ಈಗ ಹಳ್ಳಿ ಕಡೆ ಅಂದರೆ ಈಗ ತಿಪ್ಪೆಗಳು ಇರುತ್ತೆ, ಜಮೀನು ಇರುತ್ತೆ, ತಕೋಗಿ ಹಾಕತ್ತಾರೆ. ಈ ಗಣೇಶ ಗೌರಿ ಅಂದ್ರೆ ಅಲ್ಲಿ ಹೊಳೆ ಕವಲೆಗಳು ಎಲ್ಲ ಇರುತ್ತೆ, ಹಂಗಾಗಿ ಅಲ್ಲಿ ಕಸ ನಿಲ್ಲಲ್ಲ, ಹೊಂಟೋಗ್ಬಿಡುತ್ತೆ ಬೇರೆ ಕಡೆ. ಆ ಕಸದ ವಿಚಾರ ಹೇಳ್ತು ಅಂದರೆ, ಈ ಕಸ ಯಾರು ವೇಸ್ಟ್ ಮಾಡಲ್ಲ, ಎಲ್ಲ ತಿಪ್ಪೆ ತೋಟಗಳು ಹೊಲಗಳ್ಗೆ ಹಂಗೆ ಹಾಕತ್ತಾರೆ. ಹಂಗಾಗಿ ಅಲ್ಲಿ ಕಸದ್ದು ಜಾಸ್ತಿ ಸಮಸ್ಯೆ ಇಲ್ಲ, ಎಲ್ಲ ಸ್ವಚ್ಛಾಗಿರುತ್ತೆ ಅಲ್ಲಿ ರೋಡ್ ಸೈಡೆಲ್ಲ. ಸಿಟಿಲಿ ಅಂದರೆ ಏನು ಇರಲ್ಲ, ಹಂಗಾಗಿ ಎಲ್ಲಿ ಬೇಕಲ್ಲಿ ಬಿಸಾಕ್ತಾರೆ. ಹಾಗಾಗಿ ಸಿಟಿಗಳಲ್ಲಿ ಸಮಸ್ಯೆ ಜಾಸ್ತಿ ಕಸಿದು. ಓಕೆ ಸುನೀಲ್ ಅವರೇ, ಈಗ ಗೌರಿ ಗಣೇಶ ಹಬ್ಬವನ್ನ ಜನರಿಗೆ ಜಾಗೃತಿ ಮೂಡಿಸೋ ಸಲುವಾಗಿ ಹೇಗೆ ಪರಿವರ್ತನೆಗೆ ತರಬೇಕು ಅಂತ ನೀವು ಹೇಳ್ತೀರಾ? ಆ್ಯಕ್ಚುಲಿ ತುಂಬ ಸಿಸ್ಟಮ್ಸು ಎಕ್ಸಿಸ್ಟಿಂಗಲ್ಲಿದೆ. ಫಾರ್ ಎಕ್ಸಾಂಪಲ್ ಏನು ಇವಾಗ POP ಗಣೇಶಗಳಾಗಿರ್ಬೋದು, ಅದೆಲ್ಲ ಎಕ್ಸಿಸ್ಟಿಂಗಲ್ಲಿದೆ. ಬಟ್ ಏನಂದರೆ ಬೇಕಾ ಅನ್ನೋದೊಂದು ಕ್ವಶನ್ ನಮ್ಮಲ್ಲೇ ಹಾಕೊಂತ ಇದೀವಿ ನಾವು. ಆ ಥರ ನಾನು ಪರಿಸರ ಸ್ನೇಹಿಗೆ ಹೋಗ್ಬೇಕಾ ಅಂತ. ಸೊ ಅದು ಯಾಕೆ ಹೋಗಬೇಕು ಅನ್ನೋದನ್ನ ಮನವರಿಕೆ ಮಾಡ್ಕೊಡ್ಬೇಕು ಜನಗಳಿಗೆ. ಫಾರ್ ಎಕ್ಸಾಂಪಲ್ ನೀವು ಕಸಗಳ ಬಗ್ಗೆ ಕೇಳ್ತಿದ್ರಿ, ಲೈಕ್
ಫಾರ್ ಎಕ್ಸಾಂಪಲ್ ಇವಾಗ ಬೆಂಗಳೂರಲ್ಲಿ ಒಂದಷ್ಟು ಟೆಂಪಲ್ಸ್ ಇದೆ, ಆ ಎಲ್ಲ ಟೆಂಪಲ್ಸಲ್ಲೂ ದಿನಾನೂ ಈ ಪ್ರಾಬ್ಲಮ್ ಇದ್ದಿದೆ. ಯಾಕಂದ್ರೆ ಅಲ್ಲೂ ಆರ ಜನರೇಟ್ ಆಗುತ್ತೆ, ಅಲ್ಲೂ ಪ್ರತಿಯೊಂದು ಆಗುತ್ತೆ. ಸೊ ಪ್ರತಿಯೊಂದು ಟೆಂಪಲ್ ಕೂಡ ಪ್ಲಾಸ್ಟಿಕ್ ಫ್ರೀ ಟೆಂಪಲ್ ಆಗಬೇಕು, ಅಥವಾ ಅಲ್ಲಿ ಒಂದು ಸಸ್ಟೈನಬಿಲಿಟಿ ಪ್ರಾಕ್ಟೀಸಸ್ಗಳು ರೆಗ್ಯುಲರ್ ಆಗಿ ಬರಬೇಕು. ಕಾಂಪೋಸ್ಟಿಂಗ್ ಅಂದೇನಿದೆ ಅದನ್ನ ಲೈಕ್ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಿದ್ರೆ ಎಲ್ಲ ಕಡೆ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿ ಇವಾಗ ಒಣಕಸ ಹಸಿ ಕಸ ಅಂತ ಏನು ಪ್ರತಿದಿನ ಕಲೆಕ್ಟ್ ಮಾಡ್ತಾರೆ ಅದೇ ಕೂಡ ಎಫೆಕ್ಟಿವ್ ಆಗಿ ಆಗ್ತಿಲ್ಲ. ಹಂಗಿದ್ದಾಗ ಲೈಕ್ ಯೂಶಲಿ ಟೆಂಪಲ್ಸ್ಗಳಲ್ಲಿ ನಿಮಗೆ ಈ ಥರ ಥ್ರೆಡ್ ಆಗಿರ್ಬೋದು, ಹೂಗಳಾಗಿರ್ಬೋದು, ತುಂಬ ಗೊಬ್ಬರ ಆಗುವಂಥ ಮೆಟೀರಿಯಲ್ಸ್ ಅದೆಲ್ಲನೂ. ಸೊ ಅದನ್ನ ಯಾರೂ ಮಾಡ್ತಿಲ್ಲ. ಸೊ ಎಲ್ಲಿ ಟೆಂಪಲ್ಗಳಲ್ಲಿ ಈ ಥರ ಒಂದು ಪ್ರಾಕ್ಟೀಸ್ಗಳು ಸ್ಟಾರ್ಟ್ ಆಗುತ್ತೆ, ಡೈಲಿ ಲೈಫಲ್ಲಿ ಎಲ್ಲರೂ ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಾವು ಕೂಡ ತುಂಬ ಟೆಂಪಲ್ಸ್ಗಳನ್ನ ಟ್ರೈ ಮಾಡ್ತಿದ್ವಿ. ಲೈಕ್ ಅಲ್ಲಿರೋ ಕಸಗಳನ್ನ ಅಲ್ಲೇ ರೀಜನರೇಟ್ ಮಾಡಿ, ರೀಸೈಕಲ್ ಮಾಡಿ ಇದು ಮಾಡಬೇಕು ಅಂತ. ಏನಂದರೆ ಲೈಕ್ ಒಂದು ಸಿಸ್ಟಮ್ ಏನಿದೆ ಗಣೇಶ ಹಬ್ಬ ಅನ್ನೋದು ಜಾಗೃತಿ ಮೂಡಿಸೋಕ್ಕಂತ ಒಂದು ಬಂದಂಥ ಹಬ್ಬ. ಫಾರ್ ಎಕ್ಸಾಂಪಲ್ ನಮ್ಮ ತಿಲಕ್ ಅವ್ರು ಏನಿದ್ದಾರೆ, ಅವರು ಸ್ವಾತಂತ್ರ್ಯದ ಜಾಗೃತಿ ಮೂಡಿಸಬೇಕು ಅಂತ ತಂದಂಥ ಹಬ್ಬ ಇವತ್ತು ಪರಿಸರಕ್ಕೆ ಮಾರಕವಾಗ್ತಿದೆ ಅನ್ನೋದು ಒಂದು ಲೈಕ್ ಬೇಜಾರಿನ ಸಂಗತಿನೇ ಹೌದು. ಬಟ್ ಏನಂದ್ರೆ ಲೈಕ್ ಇದು ಓವರ್ ಆಲ್ ಎಲ್ಲರ ಕಡೆಯಿಂದನೂ ಆಗಬೇಕಾಗಿದೆ. ಒಂದು ಗೌರ್ಮೆಂಟ್ ಕಡೆಯಿಂದ ಸ್ಟ್ರಾಂಗ್ ಇಂಪ್ಲಿಮೆಂಟ್ ಆಗಬೇಕು, ಆ್ಯಂಡ್ ಅದಕ್ಕೆ ಸಪೋರ್ಟ್ ಮಾಡುವಂಥ ಸಿಸ್ಟಮು ನಮ್ಮ ಸಿಟಿಸನ್ಸ್ ಅಲ್ಲಿ ಒಂದು ಏನೋ ಮೈಂಡ್ ಸೆಟ್ ಸಿಚುವೇಶನ್ ಆಗಬೇಕು. ಸೊ ಅದಾಗದೇ ಇದ್ರೆ ಅದು ತುಂಬ ಕಷ್ಟ. ಯಾಕಂದ್ರೆ ಲೈಕ್ ಗಣೇಶ ಹಬ್ಬ ಮಾಡಿ ಏನು ನಾವು ಲೈಕ್ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತಿದ್ದೀವಿ, ಈ ಕಸದಿಂದ ನಾಳೆ ಮತ್ತೆ ಆರೋಗ್ಯಕ್ಕೆ ಹಾನಿ ಆದರೆ ಲೈಕ್ ಗಣೇಶನೂ ಬಂದು ಕಾಪಾಡಲ್ಲ, ಗೌರಿನೂ ಕಾಪಾಡಲ್ಲ, ನಮ್ಗೆ ನಾವೇ ಕಾಪಾಡ್ಕೋಬೇಕು. ಸೊ ಹಂಗಿದ್ದಾಗ ಲೈಕ್ ನಮ್ಮ ಒಂದು ಜವಾಬ್ದಾರಿನ ನಾವು ಇಲ್ಲಿ ತೋರಿಸ್ಬೇಕಾಗತ್ತೆ. ಅದನ್ನು ತೋರಿಸದೇ ಇದ್ರೆ ಬೇರೆ ಯಾವ ರೀತಿಲೂ ಇದು ಫಿಕ್ಸ್ ಆಗಲ್ಲ. ಸೊ ಹಾಗಾಗಿ ಲೈಕ್ ಮನೆಗಳಲ್ಲಾಗಿರ್ಬೋದು, ಅಥವಾ ಈ ಒಂದು ಹಬ್ಬ ಸೆಲೆಬ್ರೇಷನ್ಸ್ ಆದಮೇಲೆ ಆಗಿರ್ಬೋದು, ಟೆಂಪಲ್ಗಳಲ್ಲಾಗಿರ್ಬೋದು, ಓವರ್ ಆಲ್ ಕಾಂಪೋಸ್ಟಿಂಗ್ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಏನು ಕಸ ಜನರೇಟ್ ಆಗುತ್ತೆ ಅದನ್ನು ಮತ್ತೆ ರಿಯೂಸ್ ಮಾಡ್ಬೋದು ಅಥವಾ ರೀಸೈಕಲ್ ಮಾಡ್ಬೋದು. ಆ ಒಂದು ಕ್ಲಾಸಸ್ಗಳನ್ನ ಕಾಲೇಜ್ ಲೆವೆಲ್ಗಳಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಲೆವೆಲ್ಗಳಲ್ಲಿ ಅವ್ರಿಗೆ ಟೀಚ್ ಮಾಡಿದ್ರೆ ಸೊ ದಟ್ ಅವ್ರಿಗೊಂದು ಐಡಿಯಾ ಇರುತ್ತೆ. ಇವತ್ತು ಎಷ್ಟು ಜನಕ್ಕೆ ಕಾಂಪೋಸ್ಟಿಂಗ್ ಬಗ್ಗೆ ಐಡಿಯಾ ಇದೆ ಅಂದರೆ ಲೈಕ್ ತುಂಬ ಜನಕ್ಕೆ ಕಡಿಮೆ ಇಲ್ಲ, ಅದು ಏನು ಮಾಡ್ಬೋದು, ಯಾವ್ಯಾವ ವಿಷಯಗಳನ್ನ ಕಾಂಪೋಸ್ಟ್ ಮಾಡ್ಬೋದು ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಹಂಗಿದ್ದಾಗ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಷ್ಟೇ. ಎಸ್ ಎಸ್. ಇನ್ನು ಜ್ಯೋತಿ ಅವರೇ, ನಿಮ್ಮ ಪ್ರಕಾರ ಮುಂದಿನ ದಿನಗಳಲ್ಲಿ ಆದಷ್ಟು ಜನ ಅರ್ಥಕೊಳ್ತಾರೆ, ಸೊ ಪರಿಸರ ಸ್ನೇಹಿ ಈಕೋ ಫ್ರೆಂಡ್ಲಿ ಗಣಪತಿ ಮೂರ್ತಿಗಳನ್ನೇ ತರ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ನಿಮ್ಮ ಭರವಸೆಯಿಂದ ಕೂಡ ನೀವು ಅದನ್ನು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ನೀವು ಫೀಲ್ಡ್ಗೆ ಇಳ್ದಿರೋದ್ರಿಂದ ಸೊ ನೀವು ಹತ್ರದಿಂದ ನೋಡಿರ್ತೀರ, ಸೊ ಜನರ ರೆಸ್ಪಾನ್ಸ್ ಎಲ್ಲನೂ ನಿಮ್ಗೆ ಏನು ಅನ್ಸುತ್ತೆ? ತರಲೇಬೇಕು, ಮಾಡಲೇಬೇಕು. ಮಾಡಿಲ್ಲ ಅಂತ ಅಂದರೆ ತುಂಬ ಹಾನಿ ಆಗುತ್ತೆ, ಪರಿಸರ ತುಂಬ ಹಾನಿ ಆಗುತ್ತೆ. ಇವಾಗಲೇ ಗ್ಲೋಬಲ್ ವಾರ್ಮಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಇನ್ನು ಹೀಗೆ ಮಾಡ್ಕೊಂಡು ಹೋಯ್ತು ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ ಎಲ್ರಿಗೂ, ನಮಗಾಗಿರ್ಬೋದು, ನಮ್ಮ ಫ್ಯೂಚರ್ ಜನ್ರೇಷನ್ಸ್ಗಾಗಿರ್ಬೋದು. ಸೊ ಅದರಿಂದ ಇವಾಗಲೇ ಎಲ್ಲ ಜನರು ಎಚ್ಚೆತ್ಕೊಂಡು ಇವಾಗಲಿಂದನೇ ಎಲ್ಲರೂ ಮಣ್ಣಿನ ಗಣೇಶ ಆಗಿರ್ಬೋದು, ಪರಿಸರ ಹಾನಿ ಆಗದೇ ಇರೋ ಅಂಥ ವಸ್ತುಗಳಿಂದ ಎಲ್ಲ ಮಾಡೋದಕ್ಕೆ ಶುರು ಮಾಡ್ತು ಅಂತ ಅಂದರೆ ನಮ್ಮ ಫ್ಯೂಚರ್ಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮ್ಮ ಭರವಸೆ ಟೀಮಿಂದನೂ ನಾವು ಆದಷ್ಟು ಎಲ್ರಿಗೂ ಎಕೋ ಫ್ರೆಂಡ್ಲಿಯಾಗಿ ಮಾಡೋಣ. ಇವಾಗ ನಾವು ನಮ್ಮ NGOದಲ್ಲೂ ಒಂದು ಪುಟ್ಟ ಗಣೇಶ ಕೂರಿಸಿದ್ದೀವಿ ನಾವು. ಆ ಗಣೇಶದಲ್ಲೂ ಅಷ್ಟೇ ನಾವೆಲ್ಲದೂ ಝೀರೋ ಪ್ಲಾಸ್ಟಿಕ್ ಯೂಸ್ ಮಾಡಿ, ಎಲ್ಲಾದರೂ ಆದಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡೇ ಇಲ್ಲ ಅಂತ ಹೇಳಲ್ಲ, ಕೆಲವೊಂದು ವಿಷಯದಲ್ಲಿ ಬೇಕಾಗುತ್ತೆ. ಬಟ್ ಆದಷ್ಟು ಎಷ್ಟು ಝೀರೋ ಪ್ಲಾಸ್ಟಿಕ್ ಯೂಸ್ ಮಾಡ್ಬೋದು ಅಷ್ಟು ಮಾಡಿ ಎಕೋ ಫ್ರೆಂಡ್ಲಿಯಾಗಿ ಮಾಡಿದ್ದೇವೆ. ಓಕೆ, ನೈಸ್ ನೈಸ್. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಗೌರಿ ಗಣೇಶ ಹಬ್ಬ ತುಂಬಾ ಮಹತ್ವ ಪಡೆದುಕೊಂಡಿದೆ ಅಂತಲೇ ಹೇಳಬಹುದು. ಸೊ ನೀವು ಹೇಳ್ತಾ ಇದ್ವಿ ಹಿಂದಿನ ಕಾಲದಲ್ಲಿ ಪರಿಸರ ಇಷ್ಟೊಂದು ಹಾಳಾಗ್ತಾ ಇರಲಿಲ್ಲ. ಸೊ ಈಗ ಜನ್ರೇಷನ್ ಬೆಳೀತಾ ಹೋದಂತೆ ನಾಲೆಜ್ ಕೂಡ ಅಷ್ಟೇ ದುಪ್ಪಟ್ಟಾಗ್ತಾ ಇದೆ. ಬಟ್ ಹಳೆ ಕಾಲದಲ್ಲಿ ಅಷ್ಟೊಂದು ನಾಲೆಜ್ ಅಂದರೆ ಈಗಿನ ತಂತ್ರಜ್ಞಾನಗಳು ಏನೂ ಇಲ್ಲದೆ ಇದ್ರೂ ಕೂಡ ಆಗ ಹಳೆ ಕಾಲದವರು ಎಷ್ಟು ಕ್ಲೀನ್ ಆ್ಯಂಡ್ ವೆಲ್ ಆಗಿ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಂದರೆ ಅದನ್ನು ಕೇಳೋಕ್ಕೆ ಒಂಥರ, ನಮ್ಮ ಅಜ್ಜಿ ತಾತ ಕಥೆಗಳು ಹೇಳ್ತಾ ಇದ್ರೆ ಅದನ್ನು ಕೇಳೋಕ್ಕೆ ಒಂಥರ ಖುಷಿ ಆಗುತ್ತೆ. ಸೊ ನಾನು ಈಗಲೂ ಕೂಡ ರಾಧಾ ಅವ್ರಿಗೆ ಹೇಳ್ತಾ ಇದ್ದೆ, ಸೊ ಗಣೇಶ ಹಬ್ಬ ಅಂದ ತಕ್ಷಣ ಕೇವಲ ಗಣಪತಿ ಮೂರ್ತಿಯನ್ನು ಕೂರಿಸ್ಬಿಟ್ಟು ಪ್ರಸಾದ ವಿತರಣೆ ಅದೊಂದೇ ಅಲ್ಲ. ಹಳ್ಳಿಗಳಲ್ಲಿ ನಾನಾ ಕ್ರೀಡೆಗಳನ್ನು ಆಡಿಸ್ತಾರೆ, ಆಟಗಳಿರುತ್ತೆ, ಗೇಮ್ಸ್, ಫನ್ ಎಲ್ಲನೂ ಕೂಡ ಇರುತ್ತೆ. ಸೊ ಆ ರೀತಿ ನಮ್ಮ ಸಿಟಿಗಳಲ್ಲಿ ಯಾಕಿಲ್ಲ? ಜನರು ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದ್ದಾರೆ, ಸೋಷಿಯಲ್ ಮೀಡಿಯಾಗೆ ಅಷ್ಟೊಂದು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಹಾಗೆ ಕಾಲಕ್ರಮೇಣ ಸಿಟಿಗಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಅಂತ ಎಲ್ಲ ಒಂದ್ ಕಡೆ ಅನ್ಸುತ್ತೆ. ಏನ್ ಹೇಳ್ತೀರಾ? ಹೌದು, ಖಂಡಿತವಾಗ್ಲೂ ಆಗ್ತಾ ಇದೆ. ನೀವು ಒಳ್ಳೆ ಪಾಯಿಂಟ್ ಕೇಳಿದ್ರಿ. ನಮ್ಮ ಅಜ್ಜಿ ತಾತ ಆ ಕಾಲದಲ್ಲಿ ಅವರು ನಮಗೆ ಫಸ್ಟ್ ಹಬ್ಬ ಬಂತು ಅಂದ್ರೆ ಮುಂಚೆ ದಿನ ಮಕ್ಕಳನ್ನ ಮನೇಲಿ ಎಲ್ರೂ ಕೂರಿಸ್ಕೊಂಡು ಕೆಲಸ ಎಲ್ರಿಗೂ ನೀನ್ ಹೂವು ಬಿಡಿಸ್ಬೇಕು, ನೀನ್ ಇದ್ ಮಾಡ್ಬೇಕು, ಎಲ್ಲಾನು ಡಿಸ್ಟ್ರಿಬ್ಯೂಟ್ ಮಾಡೋ ಅದ್ ಮಾಡ್ತಾ ಇದ್ದಾಗ ದೊಡ್ಡವರು ನಮ್ಮ ಅಜ್ಜಿ ಆಗಿರ್ಬೋದು, ತಾತ ಆಗಿರ್ಬೋದು, ಅವರು ಇನ್ವಾಲ್ವ್ ಆಗಿ ಆ ಒಂದು ಹಬ್ಬದ ಮಹತ್ವ ಬಗ್ಗೆ ಕತೆಗಳು ಹೇಳ್ತಾ ಇದ್ರು. ಮೇನ್ ಥಿಂಗ್, ಏನಕ್ಕೆ ಗೌರಿ ಹಬ್ಬ ಮಾಡಿದ್ರು, ಏನಕ್ಕೆ ಗಣೇಶ ಹಬ್ಬ ಬಂತು, ಏನಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಬಂತು. ಸೊ ಅವಾಗ ತಿಳಿಸ್ಕೊಡ್ತಾ ಟೆಕ್ನಾಲಜಿ ಕಡಿಮೆ ಇರ್ಬೋದು, ಆದರೆ ನಾಲೆಡ್ಜು ಒಳ್ಳೆ ನಾಲೆಡ್ಜು. ಐ ರಿಯಲಿ ಎಂಫಸೈಸ್ ಆನ್ ದಟ್. ತುಂಬ ಒಳ್ಳೆ ಕಲ್ಚರ್ ನಾಲೆಡ್ಜ್ ಹೇಗಿತ್ತು ಅಂದರೆ ಮನೆಯಲ್ಲೇ ಎಲ್ಲ ಮಾಡಿಸಿ ಅವರೇ ಎಲ್ಲ ಕ್ಲೀನ್ ಮಾಡಿ, ಸರ್ ಹೇಳ್ದಂಗೆ ಅವಾಗೆಲ್ಲ
ಎಲ್ಲ ಅವರೇ ಎಲ್ಲ ಮಾಡಿ ಇದು ಮಾಡೋರು. ಈಗ ಏನು ಅಂದರೆ ಎಲ್ಲ ಸ್ವಿಗ್ಗಿ, ಡನ್ಸೋ, ಪೋರ್ಟರ್ ಎಲ್ಲ ಆನ್ಲೈನ್. ಈಗ ನೈವೇದ್ಯ ಮಾಡೋದೇ ಕಷ್ಟ ಆಗ್ಬಿಟ್ಟಿದೆ ಅನ್ಸುತ್ತೆ. ನೈವೇದ್ಯಕ್ಕಿಂತ ಸೆಲ್ಫಿಗಳು ಜಾಸ್ತಿ. ಯಾವಾಗ ಆಗತ್ತೆ, ಯಾವಾಗ ಅದು ಅಲ್ಲಿ ಭಕ್ತಿ ಇಲ್ಲ, ಡೆಕೋರ್ ಮಾಡಬೇಕು, ಸೆಲ್ಫಿ ತಗೋಬೇಕು, ಎಷ್ಟು ಲೈಕ್ಸ್ ಬರುತ್ತೆ, ಎಷ್ಟು ಶೇರ್ಸ್ ಆಗುತ್ತೆ, ಎಷ್ಟು ಫಾಲೋವರ್ಸ್ ಇರ್ತಾರೆ. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾವು ಹಬ್ಬ ಸೆಲೆಬ್ರೇಟ್ ಮಾಡಿದೀವಿ, ನಾನು ಒಂದು ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಲ್ಲ ಅಂದ್ರೆ ನಾನು ಹಬ್ಬನೇ ಸೆಲೆಬ್ರೇಟ್ ಮಾಡಿಲ್ಲ. ಅಯ್ಯೋ ಮಾಡಿ ಹಬ್ಬ ಸೆಲೆಬ್ರೇಟ್ ಮಾಡಿಲ್ಲ ಅಲ್ಲ, ಬೇರೆ ಏನೋ ಕಾಯಿಲೆ ಬಂದು ಅವ್ರು ಇದಾರೋ ಇಲ್ವೋ ಅಂತ ಫೋನ್ ಮಾಡಿ ನೀವು ಇದ್ದೀರಾ, ಚೆನ್ನಾಗಿದ್ದೀರಾ, ಹುಷಾರಾಗಿದ್ದೀರಾ, ಹೋಗ್ಬಿಟ್ಟಿದ್ದೀರಾ, ಇದ್ದೀರಾ ಅಂತ ಆ ಥರ ಲೆವೆಲ್ಗೆ ಬಂದ್ಬಿಟ್ಟಿದೆ ಆ್ಯಕ್ಚುಲಿ. ಬಿಕಾಸ್ ವಿ ಆರ್ ಗೋಯಿಂಗ್ ಬಿಹೈಂಡ್ ದ ಲೈಕ್ಸ್, ಫಾಲೋವರ್ಸ್. ಅಲ್ಲೂ ಐ ಥಿಂಕ್ ಸೊ ಇನ್ಸ್ಟಾಲಿ, ಯೂಟ್ಯೂಬಲ್ಲಿ ತುಂಬ ಜಾಸ್ತಿ ಬಂತು ಅಂದರೆ ದೇ ಪೇ ಫಾರ್ ದಟ್ ಅನ್ಸತ್ತೆ. ಐ ಡೋಂಟ್ ನೋ ಮಚ್ ಅಬೌಟ್ ದಟ್ ಬಿಕಾಸ್ ಐ ಆಮ್ ನಾಟ್ ಇನ್ ಟು ದಟ್. ಸೊ ಐ ಹರ್ಡ್ ಎಲ್ಲೋ ಆ ಥರ ಫಾಲೋವರ್ಸ್ ಎಲ್ಲ. ಸೊ ಇವಾಗ ಯಾರು ಎಲ್ಲಿ ನೆಗೆದು ಬಿದ್ದೋಗ್ಲಿ, ಐ ಮೇ ಮೈ ಸೆಲ್ಫ್ ಆ್ಯಟಿಟ್ಯೂಡ್. ನಾವು ಚೆನ್ನಾಗಿರಬೇಕು, ನಮಗೆ ಫಾಲೋವರ್ಸ್ ಬೇಕು, ನಾವು ಇದು ಮಾಡಬೇಕು. ಆಗಿನ ಕಾಲದಲ್ಲಿ ಮನೆಗೆ ಯಾರಾದರೂ ಬೇರೆ ಪಕ್ಕದ ಮನೆಯವ್ರಿಗೆ ಹಬ್ಬ ಇಲ್ಲ ಅಂದ್ರೂ ಮನೆಗೆ ಬನ್ನಿ, ಊಟಕ್ಕೆ ಬನ್ನಿ, ಮಾಡಿ ನಮ್ಮ ಮನೇಲೇ ಆಚರಿಸ್ಕೊಳ್ಳಿ, ಎಲ್ಲರೂ ಒಂದು ದೊಡ್ಡ ಕುಟುಂಬದ ಥರ ಇರ್ತಾಯಿದ್ರು. ಇವಾಗ ಬಂದರು ಅಂದರೆ ಬಂದ್ರೆ ಸೆಲ್ಫಿ ತೊಗೊಳ್ಳೋಣ, ಫೋಟೋ ತೊಗೊಳ್ಳೋಣ, ಆ ಥರ. ಸೊ ಭಕ್ತಿ ಎಲ್ಲಿದೆ ಅಲ್ಲಿ? ನಿಜ. ಸೊ ನೀವು ಹೇಳ್ದಂಗೆ ಸೋಷಲೈಸಿಂಗ್ ಹ್ಯಾಸ್ ಬೀನ್ ಮಚ್ ಇನ್ ಟು ದ ಸೋಷಿಯಲ್ ಮೀಡಿಯಾ. ಸೊ ಭಕ್ತಿ ಮಾರ್ಗ ಅಂತೂ ಎಲ್ಲೂ ಇಲ್ಲ. ಹಬ್ಬ ಅದಕ್ಕೆ ರೇಟ್ಗಳು ಹಂಗೆ ಆಗಿದೆ, ನಮಗೆ ಸಿಗ್ತಾ ಇರೋ ಕ್ವಾಲಿಟಿಗಳು ಹಂಗೆ ಇದೆ. ಸೊ ಒಂದು ಕಡೆ ಸರ್ ಥರ ಭರವಸೆ, ನಮ್ಮ ಎನ್ ಜಿ ಒ ವಿ ಆರ್ ಸ್ಟ್ರಗ್ಲಿಂಗ್ ಹಾರ್ಡ್ ಟು ಮೇಕ್ ಎಕೋ ಫ್ರೆಂಡ್ಲಿ. ಇನ್ನೊಂದು ಕಡೆ ಎಕೋ ಫ್ರೆಂಡ್ಲಿ ಡಸಂಟ್ ಲುಕ್ ಗುಡ್ ಅಲ್ವಾ, ಎಲಿಗೆಂಟ್ ಆಗಿರಲ್ವಲ್ಲ, ಬ್ರೈಟ್ ಆಗಿರಲ್ವಲ್ಲ. ಸೊ ಅವ್ರ ಮೈಂಡ್ಸೆಟ್ ಎಸ್ ಅಂತಾರೆ, ಬಟ್ ಆ ಕಡೆಗೆ ಎಳಿಯತ್ತೆ. ಹೌದು, ಅದೇ ಆಗ್ತಾ ಇರೋದು. ನಿಜ ನಿಜ. ಎಸ್, ರಾಧಾ ಅವ್ರನ್ನ ಕೇಳೋಣ. ಸೊ ಹಳ್ಳಿ ಅಂದ ತಕ್ಷಣ ಹಬ್ಬ ಕೇವಲ ಹಬ್ಬದ ಆಚರಣೆ ಅಷ್ಟೇ ಅಲ್ಲ. ಸೊ ಅಜ್ಜಿ ತಾತ ಮನೆಗೆ ಮಕ್ಕಳು ಬರೋದಿರಬಹುದು, ಮೊಮ್ಮಕ್ಕಳು ಬರೋದಿರಬಹುದು, ಒಂದು 2-3 ದಿನಗಳ ಕಾಲ ಅಲ್ಲೇ ಇದ್ದು ಸೆಲೆಬ್ರೇಟ್ ಮಾಡೋದು, ಅದೊಂದು ಹಬ್ಬದ ಮೂಡೇ ನಿಜಕ್ಕೂ ಕೂಡ ಹೇಳೋದಕ್ಕೂ ಕೂಡ ಆಗಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಬಟ್ ಸಿಟಿಗಳಲ್ಲಿ ಇರುವಂತಹ 4 ಜನ ಮಾಡ್ಕೊಂಡು ತಿನ್ನೋದೇ ಕಷ್ಟ ಆಗ್ಬಿಟ್ಟಿರುತ್ತೆ ಅಂತಲೇ ಹೇಳಬಹುದು. ಹಳ್ಳಿಗಳಲ್ಲಿ ಹಬ್ಬದ ಅಡುಗೆನೇ ವೆರೈಟಿ ಫುಡ್ಗಳಿರುತ್ತೆ, ಬಟ್ ಸಿಟಿಗಳಲ್ಲಿ ಅದನ್ನು ಕೂಡ ನಾವು ಆರ್ಡ್ರ್ ಮಾಡ್ಕೋತೀವಿ, ಸುಮಾ ಮೇಡಮ್ ಹೇಳ್ದಂತೆ. ಸೊ ನಿಮ್ಮ ಹಳ್ಳಿಯಲ್ಲಿ ಹೇಗೆ ಆಚರಣೆ ಮಾಡಿ, ಅಂದರೆ ಹಬ್ಬದ ಅಡುಗೆ ಇರಬಹುದು, ನಿಮ್ಮ ಅಕ್ಕಪಕ್ಕ ಮನೆಯವರನ್ನು, ಹಾಗೆ ನಿಮ್ಮ ನೆಂಟ್ರಿಸ್ಟರ್ನೆಲ್ಲ ಕರೆದು ಹೇಗಿರುತ್ತೆ ಮೇಡಮ್ ಹಳ್ಳಿಗಳಲ್ಲಿ ಅಂತ? ಹಳ್ಳಿಗಳಲ್ಲಿ ಅಂದರೆ ಈಗ ಸಿಟಿ ಕಡೆ ಥರ ಹಳ್ಳಿಗಳಲ್ಲಿ ಇಲ್ಲ. ಈಗ ಹಳ್ಳಿಗಳಲ್ಲಿ ಎಷ್ಟೇ ಜನ ಬಂದರೂ ಅವ್ರಿಗೆ ಸಾಕಾಗಲ್ಲ, ಎಷ್ಟೇ ವೆರೈಟಿ ಆದರೂ ಅಡುಗೆ ಚೆನ್ನಾಗಿ ಮಾಡ್ತಾರೆ. ಎಷ್ಟೇ ಇನ್ನೂ ಎಷ್ಟು ಚೆನ್ನಾಗಿ ಬಂದರೆ ಇನ್ನೂ ಅಷ್ಟು ಚೆನ್ನಾಗಿ ಬರಲಿ, ಅಡುಗೆ ಮಾಡಿ ಕಣ ಅಂದ ಅವ್ರಿಗೊಂದು ಖುಷಿ ಇರುತ್ತೆ. ಹಂಗೆ ಸುಮಾ ಮೇಡಮ್ ಹೇಳ್ದಂಗೆ ಇವಾಗ ಹೆಣ್ಮಕ್ಳಿಗೆ ದೇವಸ್ಥಾನಕ್ಕೆ ಹೋಗ್ಲಿ ಅಂತ ಎಲ್ಲರೂ ಹೋಗಲಿ, ಈಗ ದೇವ್ರ ಭಕ್ತಿ ಇರಲ್ಲ, ಫೋಟೋ ಸೆಲ್ಫಿ ಇದ್ದೇ ಇರುತ್ತೆ. ಹಳ್ಳಿ ಕಡೆ ಅಂದರೆ ಈಗ ಹೇಳಿ ಮನೆಗೆ ಬೇಕಾದಂಗೆ ತಂದಾಕಿರ್ತಾರೆ. ಈಗ ಬರೋದೇ ವರ್ಷಕ್ಕೊಂದ್ಸಲಿ ಹಬ್ಬ, ಏನು ಡೈಲಿ ಮಾಡ್ಕೊ ತಿಂತೀವ, ಬರಲಿ ನೆಂಟ್ರುಗಳು ಬರಲಿ ಅನ್ನೋರ್ಗೂ ಅದೇ ಒಂದು ಸಂಭ್ರಮ. ನೆಂಟ್ರು ಬರೋದೇ ಒಂದು ಖುಷಿ. ಅವ್ರು ಎಷ್ಟೇ ಸಾಕಾಗಿದ್ರು ಸಾಕಾಗಂತ ಕಾಣಿಸಲ್ಲ, ಅವ್ರಿಗೆ ಎಷ್ಟೇ ವೆರೈಟಿ ಅಡುಗೆ ಆದರೂ ಮಾಡಿ ಇಕ್ಕದವ್ರದ್ದು ಒಂದು ಸಂಭ್ರಮ ಅವ್ರಿಗೆ. ಅವ್ರು ಊಟ ಮಾಡಿದವರು ಸರಿ, ಬೇರೆಯವ್ರಿಗೆ ಬಂದವ್ರಿಗೆ ಚೆನ್ನಾಗೆ ಸಂಪ್ರದಾಯ ಚೆನ್ನಾಗಿ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿ ಜನ ಕೂಡ ಫೋನ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಅವರು ಕೂಡ ಅವರು ಸೋಷಿಯಲ್ ಮೀಡಿಯಾಗೆ ಬರಬಾರ್ದು ಅಂತಲ್ಲ, ಬಟ್ ಅವರು ಕೂಡ ಸಿಟಿ ಜನರಂತೆಯೇ ಬದಲಾಗ್ತಾ ಇದ್ದಾರೆ ಅಂತ ಎಲ್ಲೋ ಒಂದು ಕಡೆ. ಅದು ಖಂಡಿತ ಮೇಡಮ್, ಅದು ಖಂಡಿತ. ಈಗ ಸಿಟಿ ಕಡೆಗೆ, ಈಗ ಹಳ್ಳಿ ಕಡೆ ನೋಡಿಗೆ ಎಲ್ಲ ಸಿಟಿ ಕಡೆ ಬಿದ್ದಿದ್ದಾರೆ. ಈಗ ಹಳ್ಳಿ ಕಡೆ ಯಾರು ಅಷ್ಟು ಇಷ್ಟಪಡಲ್ಲ ಹಳ್ಳಿ ಮಕ್ಕಳು. ಈಗ ಅವ್ರಿಗೂ ನಾವು ಚೆನ್ನಾಗಿರ್ಬೇಕು, ವೆರೈಟಿ ಬಟ್ಟೆ ಹಾಕೋಬೇಕು, ಹಳ್ಳಿ ಜೀವನ ನೋಡಿ ಸಾಕಾಗಿದೆ ಅನ್ನೋದು ಅವ್ರ ಭಾವನೆಯಲ್ಲೂ ಬಂದಿರುತ್ತೆ. ಹಂಗಾಗಿ ಅಪ್ಪ ಅಮ್ಮ ಮಾತು ಕೇಳಲ್ಲ ಅವರು. ಈಗ ಅವ್ರಿಗೊಂದು ಖುಷಿ, ನಾವು ಚೆನ್ನಾಗಿರ್ಬೇಕು ಅನ್ನೋದು ಅವ್ರಿಗೊಂದು ಸಂಭ್ರಮ ಇರುತ್ತೆ. ಓಕೆ, ಸುನಿಲ್ ಅವರೇ, ಗೌರಿ ಗಣೇಶ ಹಬ್ಬ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಚರಣೆ ಮಾಡಬೇಕು, ಯಾವ ರೀತಿ ಇರಬೇಕು ಅಂತ ನಿಮ್ಮ ಭರವಸೆ, ಕನಸನ್ನು ಕಂಡಿದೆ. ಸೊ ಅದು ಈಡೇರುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಖಂಡಿತ ಮ್ಯಾಮ್. ಯಾಕಂದರೆ ಲೈಕ್ ಇವಾಗ ಮುಂದಿನ ದಿನಗಳಲ್ಲಿ ಹೇಗಿರಬೇಕು ಅಂದರೆ ಹಿಂದಿನ ದಿನಗಳಲ್ಲಿ ಇದ್ದಂಗೆ ಇದ್ದರೆ ಬೆಸ್ಟು. ಯಾಕಂದರೆ ಹಿಂದಿನ ದಿನಗಳಲ್ಲಿ ಏನು ನಡ್ಕೊಂಬರ್ತಿತ್ತು ಅದನ್ನು ಕಂಟಿನ್ಯೂ ಮಾಡಿದ್ರೆ ಬೆಸ್ಟ್. ನಾವೆಲ್ಲೋ ಒಂದು ಕಡೆ ತುಂಬ ವೆಸ್ಟರ್ನೈಸ್ ಆಗ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ನೀವು ಹೇಳ್ದಂಗೆ ಲೈಕ್ ಮುಂದೆ ಹಬ್ಬಗಳಿತ್ತು ಅಂದರೆ ಕ್ರೀಡೆಗಳಿರ್ತಿತ್ತು, ಅಥವಾ ಲೈಕ್ ಬೇರೆ ಒಂದು ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ. ಬಟ್ ಇವಾಗ ಏನಾಗ್ತದೆ, ಆರ್ಕೆಸ್ಟ್ರಾಗಳಿದೆ ಅಥವಾ ಬ್ಯಾಂಡ್ ಸೆಟ್ಸ್ ಇನ್ಯಾವುದೋ ಕಡೆಯಿಂದ ಬರುತ್ತೆ, ಇನ್ಯಾವುದೋ ಲೈಕ್ ಚಿಯರ್ಗಲ್ಸ್ ಒಂದು ಬಂದಿಲ್ಲ, ಬಟ್ ಅದು ಬಿಟ್ಟರೆ ಇನ್ನೆಲ್ಲ ಆರ್ಕೆಸ್ಟ್ರಾಲಿ ಎಲ್ಲೂ ದೇವರಾಡಿಲ್ಲ.
ಎಲ್ಲ ಬರೀ ರ್ಯಾಪ್ ಸಾಂಗ್ಸ್ ಇರೋದು. ಸೊ ಹಾಗಾಗಿ ಲೈಕ್ ಏನಾಗ್ಬಿಟ್ಟಿದೆ, ಲೈಕ್ ಇದು ಹೆಸ್ರಿಗೆ ಮಾತ್ರ ಇಂಡಿಯನ್ ಫೆಸ್ಟಿವಲ್ಲು, ಬಟ್ ಸೆಲೆಬ್ರೇಷನ್ ಎಲ್ಲ ವೆಸ್ಟರ್ನ್ ಸ್ಟೈಲಲ್ಲೇ ಆಗ್ತದೆ. ಸೊ ಹಾಗಾಗಿ ಲೈಕ್ ಇಂಡಿಯನ್ ಟ್ರೆಡಿಷನ್ ಏನಿದೆ, ಫಾರ್ ಎಕ್ಸಾಂಪಲ್ ಇವಾಗ ಗಣೇಶ ಅಂತ ನೋಡಿದ್ರು ಕೂಡ ಎಲ್ಲೂ ಕೂಡ ನಮ್ಮ ಹತ್ರ ಲೈಕ್ ಇದರ PUP ಗಣೇಶಗಳಾಗಿರ್ಬೋದು, ಬೇರೆ ಯಾವ್ದು ಇರಲಿಲ್ಲ ಮೊದಲು. ಸೊ ಅದೇ ರೀತಿ ಹಿಂದಿನ ತಲೆಮಾರುಗಳಲ್ಲಿ ಏನಾಗ್ತಿತ್ತು ಮಣ್ಣಿನ ಗಣೇಶಗಳು, ಅದನ್ನ ಮತ್ತೆ ಬರಬೇಕಾಗುತ್ತೆ. ಆ್ಯಂಡ್ ಇವತ್ತು ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಅವೇರ್ನೆಸ್ ಬರ್ತಿದೆ. ಆ್ಯಂಡ್ ಬಟ್ ಏನಾಗ್ತಿದೆ ಅಂದರೆ ಅಗೈನ್ ಲೈಕ್ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಬೇರೆ ಬೇರೆ ಒಂದು ಇನ್ಫ್ಲೂಯೆನ್ಸು, ಪಿಯರ್ ಪ್ರೆಷರ್ ಅನ್ನೋದ್ರಿಂದ ತುಂಬ ಜಾಸ್ತಿ ಆಗ್ತದೆ. ಫಾರ್ ಎಕ್ಸಾಂಪಲ್ ಈಗ ಗಣೇಶಗಳನ್ನ ಕೂರಿಸಿ ಮಾಡ್ತಿರೋರು ಯಾರು ಅಂದರೆ ಲೋಕಲಲ್ಲಿ ಯಾರೋ ಒಂದು ಏರಿಯಾಗಳೆಲ್ಲ ಹುಡುಗರುಗಳು ಅವರು ಇವರು. ಸೊ ಮನೆಗಳಲ್ಲಿ ಕೂರಿಸೋರು ತುಂಬ ಸಂಪ್ರದಾಯಬದ್ಧವಾಗಿ ಮಾಡ್ಬೋದು, ಬಟ್ ಏನಂದರೆ ರೋಡ್ಗಳಲ್ಲಿ ಮಾಡೋರು ಯಾರು ಕೂಡ ಅಂಥ ಸಂಪ್ರದಾಯಗಳನ್ನ ನೋಡಿಕೊಂಡು ಅಥವಾ ಲೈಕ್ ಇದೆಲ್ಲರ ಬಗ್ಗೆ ಯೋಚನೆ ಮಾಡ್ಕೊಂಡು ಮಾಡಲ್ಲ. ಅವ್ರಿಗೇನಂದ್ರೆ ಲೈಕ್ ಪಕ್ಕದ ರೋಡೋಗಿಂದ ನಮ್ಮ ಗಣೇಶ ಚೆನ್ನಾಗಿರಬೇಕು ಅಷ್ಟೇ. ಸೊ ಆ ಕಾಂಪಿಟೇಷನಲ್ಲಿ ಏನಾಗ್ತದೆ, ಲೈಕ್ ಅವ್ರು ಬಾಂಬೆ ಗಣೇಶ ತರಿಸೋರು ನಾನು ಇನ್ನೊಂದು ತರಿಸ್ತೀನಿ, ಲೈಕ್ ಅದಕ್ಕೆ ಇನ್ಯಾವುದೋ ಥರ ಡೆಕೋರೇಷನ್ ಮಾಡಿಸ್ತೀನಿ. ಇವಾಗ KGF ಮೂವಿ ಬಂದರೆ KGF ಸ್ಟೈಲ್ ಗಣೇಶ ಬರುತ್ತೆ, ಇಲ್ಲ ಲೈಕ್ ಕಾಂತಾರ ಬಂದರೆ ಕಾಂತಾರ ಸ್ಟೈಲ್ ಗಣೇಶ ಬರುತ್ತೆ. ಈ ರೀತಿ ಅದನ್ನು ಬಿಟ್ಟು ಸೊ ಕಲ್ಚರಲ್ಲಿಂದ ಹಿಂದಿನ ದಿನಗಳಲ್ಲಿ ಅದನ್ನು ಮಾಡ್ಕೊಂಡೋದ್ರೆ ತುಂಬ ಬೆಸ್ಟು. ಯಾಕಂದರೆ ಲೈಕ್ ಈ ಫೆಸ್ಟಿವಲ್ಗಳೇನಿದೆ ಅದು ಒಂದು ಸಂದೇಶ ಸಾರುವಂಥ ಹಬ್ಬಗಳು, ಅದ್ರ ಜೊತೆಗೆ ಲೈಕ್ ನಮ್ಮೆಲ್ಲರನ್ನೂ ಒಟ್ಟಿಗೆ ಕೂಡಿಸುವಂಥ ಹಬ್ಬಗಳು. ಸೊ ನಾವು ಅದನ್ನು ಮಾಡದೆ ಲೈಕ್ ತುಂಬ ದೂರ ಉಳ್ಕೊಂಡು ಅಥವಾ ಲೈಕ್ ನಾವು ತುಂಬ ಏನೋ ಈ ಸ್ವಿಗ್ಗಿ ಝೊಮ್ಯಾಟೊ ಅಂತ ಲೈಕ್ ತುಂಬ ಅಡಿಕ್ಟ್ ಹಾಕೊಂಡು ಅದರಲ್ಲಿ ನಾವೆಲ್ಲ ಮಾಡ್ಕೊಂಡ್ರೆ ಈ ಕೊನೆದಾಗ ಏನಾಗಿದೆ, ಆನ್ಲೈನ್ ಪೂಜಾರಿಗಳು ಬಂದ್ಬಿಟ್ಟಿದ್ದಾರೆ. ಸೊ ಆನ್ಲೈನಲ್ಲಿ ಇರೋವಂಥ ಲೈಕ್ ನೈವೇದ್ಯಗಳಾಗ್ಬಿಟ್ಟಿದೆ. ಸೊ ಇದೆಲ್ಲರ ಮಧ್ಯ ಹಬ್ಬಗಳು ಅದರ ಒರಿಜಿನಲ್ ಏನಿದೆ ಮಹತ್ವಗಳು ಅದನ್ನು ಕಳ್ಕೊತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಹಿಂದಿನ ದಿನಗಳ ಥರ ನಡ್ಕೊಂಡ್ರೆ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಏನಂದರೆ ಲೈಕ್ ಇವಾಗ ಯೂತ್ ಏನಿದೆ ಅದಕ್ಕೆ ತಿಳಿ ಹೇಳಬೇಕಾಗಿರೋರು ಹಿಂದಿನ ತಲೆಮಾರಿನವ್ರೆ. ಯಾಕಂದರೆ ಲೈಕ್ ಈಗ ಗೌರಿ ಹಬ್ಬ ಏನಕ್ಕೆ ಬಂತು ಅಂತ ಒಂದು 10 ಜನ ಕೇಳಿದ್ರು ಕೂಡ ಯಾರೂ ಹೇಳಲ್ಲ. ಸೊ ಒಂದೊಂದು ಜಾನಪದ ಶೈಲಿಲಾಗಿರ್ಬೋದು ಅದಕ್ಕೊಂದು ಸ್ಟೋರಿ ಇದೆ ಗೌರಿ ಹಬ್ಬಕ್ಕೆ, ಪೌರಾಣಿಕವಾಗಿ ಅದಕ್ಕೊಂದು ಬೇರೆ ಆದ ಕಥೆಗಳಿದೆ. ಸೊ ಆ ರೀತಿ ಎಲ್ಲ ಕಥೆಗಳನ್ನೂ ಜನಗಳಿಗೆ ಏನು ಕೇಳಬೇಕು ಅಂತಂದರೆ ಲೈಕ್ ಅದರ ಮಹತ್ವ ಅರ್ಥ ಆಗಬೇಕು. ಆ್ಯಂಡ್ ಅದರ ಆಚರಣೆಗಳನ್ನ ಯಾವ ರೀತಿ ಮಾಡಬೇಕು ಅಥವಾ ಯಾವ ರೀತಿ ಮಾಡಬಾರ್ದು ಅನ್ನೋದನ್ನ ಅರ್ಥ ಮಾಡಿಸ್ಲಿಕ್ಕೆ ಈ ಒಂದು ಏನು ಹಿನ್ನೆಲೆಗಳು ತುಂಬ ಮುಖ್ಯ ಆಗುತ್ತೆ. ಅದನ್ನೆಲ್ಲ ಹೇಳ್ಕೊಡ್ಬೇಕಾಗಿರೋರು ಮನೆಗಳಲ್ಲಿ ಇವತ್ತು ತುಂಬ ನ್ಯೂಕ್ಲಿಯರ್ ಫ್ಯಾಮಿಲಿಗಳಿಂದ ಅದು ಕೂಡ ತುಂಬ ದೂರ ಆಗ್ತದೆ. ಬಿಕಾಸ್ ಯಾಕಂದರೆ ಇವಾಗ ಯಾರೋ ಒಬ್ಬರು ಗಣೇಶ ಕೂರಿಸ್ತಾರೆ ಅಂದರೆ ಲೈಕ್ ಆನ್ಲೈನಲ್ಲಿ ಎಲ್ಲ ನೋಡಿಕೊಂಡು ಡೆಕೋರೇಷನ್ಸಿಂದ ಹಿಡಿದು ಕೂಡ ಪೂಜೆವರೆಗೂ ಆನ್ಲೈನಲ್ಲಿ ನೋಡ್ಕೊಂಡು ಮಾಡಬೇಕಾಗಿರೋ ಥರ ಬಂದುಬಿಟ್ಟಿದೆ. ಮನೇಲಿ ಯಾರೋ ವಯಸ್ಸಾಗಿರೋರು ಇದ್ದು ಹೇಳ್ಕೊಡ್ತಾರೆ ಅಥವಾ ಲೈಕ್ ಮಾಡ್ತಾರೆ ಅನ್ನೋ ಥರ ಯಾರೂ ಇಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮಂತ್ರ ಹೇಳಬೇಕು ಅಂದ್ರೆ ನಾವು ಆನ್ಲೈನಲ್ಲಿ ಹಾಕೊಂಡೆ ಪೂಜೆ ಮಾಡಬೇಕು ಬಿಟ್ಟರೆ ಬೇರೆ ಇನ್ಯಾವುದೂ ಆಪ್ಷನ್ ಇಲ್ಲ ನಮಗೆ. ಹಾಗಾಗಿ ಲೈಕ್ ಈಗ ಏನು ಇದು ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಅಟ್ಲೀಸ್ಟ್ ಇನ್ ಫ್ಯೂಚರಲ್ಲಾದರೂ ಕೂಡ ಕಡಿಮೆ ಆಗ್ತಾ ಒಂದು ಕೂಡು ಕುಟುಂಬಗಳು ಬಂದರೆ ಲೈಕ್ ಆವಾಗ ಎಲ್ಲೋ ಈ ವ್ಯಾಲ್ಯೂಗಳನ್ನ ಮುಂದಿನ ಫ್ಯೂಚರ್ಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನಾವು ಎಷ್ಟೇ ಮೀಡಿಯಾದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಪುಷ್ ಮಾಡಿದ್ರು ಕೂಡ ಅದು 1 ಮಿನಿಟ್ ಮೋಟಿವೇಶನ್ ಅಷ್ಟೇ. ಸೊ ಅದನ್ನು ಬಿಟ್ಟು ಫ್ಯಾಮಿಲಿನಲ್ಲಿ ಪ್ರತಿದಿನ ಬರುವಂಥ ಮೋಟಿವೇಶನ್ಸ್ ಆಗಿರ್ಬೋದು, ಅವ್ರು ಮಾಡೋ ಕೆಲಸಗಳನ್ನ ನೋಡಿ ಕಲಿಬೇಕಾಗಿರೋದು ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೆ ಈ ಒಂದು ಓವರಾಲ್ ಫ್ಯಾಮಿಲಿ ಸಿಸ್ಟಮ್ ಏನಿದೆ ಅದು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೋಬೇಕಷ್ಟೇ. ಎಸ್ ಜ್ಯೋತಿ ಅವರೇ, ನೀವೇನು ಹೇಳ್ತೀರಾ? ಅಂದರೆ ನಮ್ಮ ಟೆಕ್ನಾಲಜಿ ಹೆಚ್ಚಾಗ್ತಾ ಇದ್ದಂತೆ, ಮುಂದುವರಿತಾ ಇದ್ದಂತೆ ಎಲ್ಲೋ ಒಂದು ಕಡೆ ನಮ್ಮ ಕಲ್ಚರನ್ನು ನಾವು ಮರಿತಾ ಇದ್ದೀವಿ ಅಂತ ನಿಮ್ಗೆ ಅನ್ಸುತ್ತಾ? ನಿಜ. ಇವಾಗಲೇ ನೋಡಿಕೊಂಡ್ರೆ ನನ್ನ ಅಜ್ಜಿ ತಾತ ಎಷ್ಟು ಅವ್ರ ಸಂಪ್ರದಾಯ ಇದೆ ಅದು ನನ್ನ ಅಪ್ಪ ಅಮ್ಮಂಗೆ ಅಷ್ಟು ಬಂದಿಲ್ಲ. ಇವಾಗ ಅವ್ರದ್ದು ನೋಡಿಕೊಂಡ್ರೆ ನಮಗೂ ಇಲ್ಲ, ಅಷ್ಟಿಲ್ಲ. ಸೊ ನಮ್ಮ ಜನ್ರೇಷನ್ಸ್ ನೋಡಿದ್ರೆ ನಾವು ಒಬ್ಬರು ಒಂದೊಂದೇ ಕಳ್ಕೊಂಡು ಬರ್ತಾ ಇದ್ದೀವಿ. ಸೊ ಅದರಿಂದ ಇವಾಗಿಂದೆಲ್ಲದನ್ನು ಬಿಟ್ಟು ಸುನೀಲ್ ಹೇಳಿರೋ ಥರ ಮುಂದೆ ಹೇಗಿರಬೇಕು ಅಂದರೆ ಹಿಂದೆ ಮೊದಲು ಹೇಗಿದ್ರು ಆ ಥರ ಇದ್ದರೆ ತುಂಬ ಚೆಂದ ಇರುತ್ತೆ. ಸೊ ಅದೇ ಥರ ಇದ್ರೇ ವಾಸಿ. ಎಸ್ ಎಸ್. ಆ್ಯಂಡ್ ಸುಮಾ ಮೇಡಮ್, ಕೇವಲ ನಾವು ಗಣೇಶ ಹಬ್ಬದ ಬಗ್ಗೆನೇ ಮಾತಾಡಿದ್ರೆ ತಪ್ಪಾಗುತ್ತೆ. ಸೊ ಇದೊಂದೇ ಹಬ್ಬನ ಪರಿಸರ ನಾಶ ಮಾಡುವಂತಹ ಹಬ್ಬ ಅಲ್ವೇ ಅಲ್ಲ. ದೀಪಾವಳಿ ಇನ್ನೂ ಹೆಚ್ಚು ಕೇವಲ ಪರಿಸರ ಅಷ್ಟೇ ಅಲ್ಲ, ಪ್ರಾಣಹಾನಿಗಳಾಗಿರುವಂತಹ ಘಟನೆಗಳನ್ನ ಹಬ್ಬ ಇವತ್ತಂದ್ರೆ ನಾವು ಮೀಡಿಯಾದವರು ನಾಳೆ ಅವತ್ತು ರಾತ್ರಿನೂ ಕುತ್ಕೊಂಡು ಹೇಳ್ತಾ ಇರ್ತೀವಿ, ಅಲ್ಲೊಂದು ಮಗು ಕೈ ಕಳ್ಕೊಳ್ತು, ಇಷ್ಟು ಜನ ಕಣ್ಣೋಯ್ತು. ಎಸ್, ಈ ಬಗ್ಗೆನೂ ಮಾತಾಡೋಣ, ಸಾಕಷ್ಟು ಇದೆ, ಚರ್ಚೆ ಮಾಡೋಣ. ಎಸ್ ವೀಕ್ಷಕರೇ, ಕೇವಲ ಗಣಪತಿ ಹಬ್ಬ ಅಷ್ಟೇ ನಮ್ಮ ಪರಿಸರವನ್ನು ಹಾಳು ಮಾಡೋದು, ಪಟಾಕಿ ಹಬ್ಬ ಇನ್ನೂ ಡಬಲ್ ಹಾಳು ಮಾಡುತ್ತೆ ಅಂತಲೇ ಹೇಳಬಹುದು. ಆಚೆ ಕಡೆ ಗಲೀಜು ನೀರು, ಅದು ಏರ್ ಸೌಂಡ್ ಎಲ್ಲ ಥರ, ಆ್ಯಂಡ್ ಪ್ರಾಣಹಾನಿ ಕೂಡ. ಪ್ರಾಣಹಾನಿ. ಸೊ ದೀಪಾವಳಿ ಹಬ್ಬ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರಕಾರ ಹೇಗಿರಬೇಕು? ಹಾಗಿದ್ರೆ ಕಂಪ್ಲೀಟ್ ಆಗಿ ಪಟಾಕಿನ ಬ್ಯಾನ್ ಮಾಡಿಬಿಡ್ಬೇಕಾ? ಇಲ್ಲ, ಸಾಧ್ಯ ಬೇಡ, ಕಂಪ್ಲೀಟ್ ಆಗೇ ನಾನು ಹೇಳಲ್ಲ ಬ್ಯಾನ್ ಮಾಡಿ ಅಂತ. ಇವಾಗ ಸಿನ್ಸ್ ಐ ಕೀಪ್ ಟ್ರಾವೆಲಿಂಗ್ ಆಲ್ವೇಸ್ ಓವರ್ಸೀಸ್ಗೆ, ಅಲ್ಲೆಲ್ಲ ಹೇಗೆ ಅಂದರೆ ಒಂದು ಕಡೆ ಎಲ್ಲರೂ ಸೇರಿಸಿ ಒಂದೇ ಕಡೆ ಪಟಾಕಿ, ದೇ ಬರ್ಸ್ ದ ಕ್ರ್ಯಾಕರ್ಸ್, ದೇ ಎಂಜಾಯ್ ದ ಸೆಲೆಬ್ರೇಷನ್, ಆಚೆ ಬರ್ತಾರೆ ಆ ಥರ. ಸೊ ಆ ಥರ ಅಟ್ಲೀಸ್ಟ್ ಒಂದೇ ಸತಿ ಆ ಥರ ಮಾಡಿ ಅಂತ ಹೇಳೋಕ್ಕಾಗಲ್ಲ, ಮಾಡಿ ಒಂದೊಂದು ಸ್ಪೆಸಿಫಿಕ್ ಆಗಿರುವಂಥ ಏರಿಯಾಸ್ನಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ಕೊಂಡು ಹೋಗಿ. ಆಮೇಲೆ ಆ ಡೆಸಿಬಲ್ಸ್ ಇರೋ ಪಟಾಕಿಗಳು
ಅಷ್ಟು ಕೆಮಿಕಲ್ಸು, ರೇಡಿಯೋ ಆ್ಯಕ್ಟಿವ್, ಪಾಯ್ಸನಸ್ ಎಲಿಮೆಂಟ್ಸ್ ಇರುವಂಥ ಪಟಾಕಿಗಳನ್ನ ಖಂಡಿತವಾಗ್ಲೂ ಬ್ಯಾನ್ ಅಲ್ಲ, ಆ ಥರ ಮಾಡೋರಿಗೆ ಪೀನಲೈಸ್ ಮಾಡಿ. ಅದೇನು ಈಗ ಐ ಥಿಂಕ್ ನಿಮ್ಮ ಚಾನಲಲ್ಲೇ ನಾನು ನಿನ್ನೆ ನೋಡ್ತಾ ಇದ್ದೆ, ಹಬ್ಬ ಬರೋ ಮುಂಚೆನೇ ಗಣೇಶ ಹಬ್ಬಕ್ಕೇನೆ ಏನೋ ಎಲ್ಲೋ ಸಿಕ್ಕಾಕೊಂಡು ಲಕ್ಷಾಂತರ ರೂಪಾಯಿದು ಇಲ್ಲೀಗಲ್ ಆಗಿ ಇದು ಅಂತ. ಸೊ ಅದನ್ನೆಲ್ಲ ಈಗಲೇ ಅದನ್ನು ಸ್ಟಾಪ್ ಮಾಡಿ. ನೋ, ಐ ಡೋಂಟ್ ಸಜೆಸ್ಟ್ ಪಟಾಕಿ ಹೊಡೆಯೋದು ಹಬ್ಬ ಅಂತ ಎಲ್ಲೂ ಪುರಾಣದಲ್ಲೂ ಎಲ್ಲೂ ಹೇಳಿಲ್ಲಮ್ಮ. ಪಟಾಕಿ ಹೊಡೆದು ಸೌಂಡ್ ಮಾಡಿ ಬೇರೆ ಹಾರ್ಟ್ ಪೇಷಂಟು, ಬೇರೆ ಯಾವುದಾದ್ರು ತುಂಬ ಕ್ರಾನಿಕ್ ಆಗಿರೋ ಪೇಷಂಟುಗಳಿಗೆ ಎಷ್ಟು ತೊಂದರೆ ಆಗತ್ತೆ. ಆಚೆ ಕಡೆ ಬೀದಿ ನಾಯಿಗಳು ಹೋಗ್ಬಿಟ್ಟು ಮುದ್ರಕೊಂಡು ಕೂತ್ಕೊಂಡ್ಬಿಡುತ್ತೆ, ಪಾಪ ಅವ್ರಿಗೆ ಹೇಳ್ಕೊಳಕ್ಕೆ ಬರಲ್ಲ. ಅದು ಒಂದು ಟೈಮ್ ಹೇಳ್ತಾರೆ 11 o'clock ಸ್ಟಾಪ್ ಮಾಡಬೇಕು ಅಂತ, ಖಂಡಿತವಾಗ್ಲೂ ಮಾಡಲ್ಲ. ಅದರಲ್ಲೂ ಖಂಡಿತ ಮೈಗ್ರೆಂಟ್ಸ್ ಇರ್ತಾರಲ್ಲ, ನಮ್ಮ ಲೋಕಲೇಟ್ಸ್ ಆದರೂ ಸ್ವಲ್ಪ ಪರವಾಗಿಲ್ಲ. ಏನಂತೀರ ಸುನೀಲ್ ಸರ್? ಮೈಗ್ರೆಂಟ್ಸು ಅವ್ರಿಗೆ ಆವಾಗಲಿಂದ ಬರ್ತಾರೆ, ITBT ಅವ್ರು ಬರ್ತಾರೆ, ರಾತ್ರಿ 9 ಗಂಟೆ ಆದಮೇಲೆ ಅವ್ರಿಗೆ ಡೇ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಕಿಡ್ಚೋದು ಮಾಡೋದು, ಪಟಾಕಿ ಹೊಡೆಯೋದು, ಯಾವ ಪೊಲೀಸವ್ರು ಬಂದರು ಏನೂ ಕೇಳಲ್ಲ, ಏನೂ ಇಲ್ಲ. ಆಮೇಲೆ 1000 ವಾಲ 10,000 ವಾಲ ನಿಜವಾಗ್ಲೂ ಅದು ಹಿಂಸೆ ಆಗುತ್ತೆ. ಎಸ್ ರಾಧಾ ಮೇಡಮ್, ನೀವೇನು ಹೇಳ್ತೀರಾ? ಹಳ್ಳಿಗಳಲ್ಲೂ ಕೂಡ ಇನ್ನೂ ಹೆಚ್ಚು, ಅದರಲ್ಲೂ ಮಕ್ಕಳು ತುಂಬ ಪಟಾಕಿಗೋಸ್ಕರ ಆಟ ಮಾಡೋದು ಹೆಚ್ಚು ಅಂತಲೇ ಹೇಳ್ಬೋದು. ಆಮೇಲೆ ಹಳ್ಳಿ ಅಂದ ತಕ್ಷಣ ನನಗೆ ತಟ್ಟಂತ ನೆನಪಾಗೋದಂದರೆ ಈ ಹಸು ಕರುಗಳು, ಮೂಕ ಪ್ರಾಣಿಗಳು. ಅಯ್ಯೋ ಅನಿಸುತ್ತೆ, ಜನಕ್ಕಾದ್ರೂ ಬಾಯಿ ಇದೆ, ಸುಮಾ ಮೇಡಮ್ ಹೇಳ್ದಂಗೆ ಹೇಳ್ಕೊತಾರೆ, ಹೊರಗಡೆ ಎದ್ದು ಬಂದು ಬೈತಾರೆ, ಸೊ ವಾರ್ನಿಂಗ್ ಕೊಡ್ತಾರೆ. ಬಟ್ ಮೂಕ ಪ್ರಾಣಿಗಳಿಗೆ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಅವು ಎಷ್ಟು ಹಿಂಸೆ ಅನುಭವಿಸುತ್ತೆ ಅಂತಂದರೆ ನಿಜಕ್ಕೂ ಕೂಡ ಈ ಹಬ್ಬನೇ ಬೇಡ ಅಂತ ಅನಿಸ್ಬಿಡುತ್ತೆ ನಮಗೆ ಎಸ್ಪೆಷಲಿ. ನೀವೇನು ಹೇಳ್ತೀರಾ? ನೀವು ಹೇಳ್ದಂಗೆ ಈಗ ಹಳ್ಳಿಗಳಲ್ಲಿಗೆ ಪಟಾಕಿಗಳು, ಬಾಂಬುಗಳು ಎಲ್ಲ ಹಚ್ತಾರೆ. ಈಗ ಹಾರ್ಟ್ ಪೇಷಂಟ್ ಇರ್ತಾರೆ, ಈಗ ವಯಸ್ಸಾದವ್ರು ಇರ್ತಾರೆ, ಹಸುಕರು ಕಟ್ಟಿರ್ತಾರೆ. ಈಗ ಬಾಂಬು, ಡಾಮ್ ಡೂಮ್ ಅಂತ ಲಕ್ಷ್ಮಿ ಪಟಾಕಿ ಅವೆಲ್ಲ ಹಸಿರ್ತಾರೆ. ಆವಾಗ ಹಸುಗಳು ಕಿತ್ಕೊಳ್ಳೋದು, ಮತ್ತು ಹಗ್ಗ ಎಲ್ಲ ಸುತ್ತಾಕೊಳ್ಳೋದು, ಒಂದಕ್ಕೊಂದು ಇದು ಮಾಡೋದು. ಮತ್ತು ಪಟಾಕಿ ಸೌಂಡ್ಗೆ ಕೇಳೋರು ಇರೋಕ್ಕಿಲ್ಲ, ಆ ಸೌಂಡ್ಗೆ ಹಾರ್ಟ್ ಒಂಥರ ಸೌಂಡ್ ಇದಾಗೋದು, ಕೈ ಕಾಲು ಸುಟ್ಕೊಳ್ಳೋದು, ಆ ಥರ ಕೆಲವು ಜನಕ್ಕೆಲ್ಲ ಆಗಿದೆ. ಹಂಗಾಗಿ ನಾವು ಮಕ್ಳುಗಳಿಗೆಲ್ಲ ತಗೊಡಲ್ಲ, ಆ ಥರ ಎಲ್ಲ. ನಾವು ಹೇಳ್ತಿದ್ವಿ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಹಸ್ಬೇಡಿ, ಚಿಕ್ಕ ಚಿಕ್ಕವು ಏನೋ ಖುಷಿಗೋಸ್ಕರ ಸುರ್ ಬತ್ತಿ, ಕೃಷ್ಣ ಚಕ್ರ ಆ ಥರ ಎಲ್ಲ ಹಸಿ ಮಾಡಿ ಅಂತ ಹೇಳ್ತೀವಿ. ಆದ್ರೂ ಕೈಯಲ್ಲಿ ಇಟ್ಕೊಂಡು ಎಸೆಯೋದು ಮಾಡೋದು, ಮತ್ತು ಆಟಂ ಬಾಂಬ್ ತರೋದು, ಎಲ್ಲ ಹಸೋದು ಎಲ್ಲ ಮಾಡ್ತಾರೆ. ಹಂಗಾಗಿ ಚಿಕ್ಕ ಪಟಾಕಿ ಅಂದ್ರೂ ಬೀದಿಲಿ ನಾಯೇ ಇರೋಕ್ಕಿಲ್ಲ ಟೈಮಲ್ಲಿ, ಪಟಾಕಿ ಹಸೋ ಟೈಮಲ್ಲಿ. ಏನು 9 ಗಂಟೆ ಆದರೂ ಸರಿ, 10 ಗಂಟೆ ಸರಿ ಹಸ್ತಾನೇ ಇರ್ತಾರೆ. ಅಲ್ಲ ಮರದ, ನೀವು ವಿಷ್ಣು ಚಕ್ರ, ಆ ಚಕ್ರ, ಭೂಚಕ್ರ ಅಂದ್ರೆ ಅದು ಏನು ಸಿಂಪಲ್ ಅಲ್ಲ. ಅದ್ರ ಬದಲು ಅದರಿಂದ